ಆಕಾಶವಾಣಿ ಮಂಗಳೂರು. ಯುವವಾಣಿ. ಯುವ ಕೇಳುಗರಿಗೆ ನಮಸ್ಕಾರ. ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಯುವ ವಿದ್ಯಾರ್ಥಿಗಳು ಮಾಡುವಂತಹ ತಪ್ಪುಗಳು ಹಾಗೂ ಕಲಿಯಬೇಕಾದಂತಹ ಪಾಠಗಳ ಬಗ್ಗೆ ಸಂತ ಜೋಸೆಫ್ ಕಾಲೇಜು ಮಂಗಳೂರು ಇಲ್ಲಿನ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ರಮಾನಂದ ಎಚ್.ಎಸ್. ಅವರೊಂದಿಗೆ ಸಂದರ್ಶಕರು ನಮಿತಾ ಆಂತರ್ಯ ಶೆಟ್ಟಿ. ಎಲ್ರಿಗೂ ನಮಸ್ತೆ. ನಾನು ನಮಿತಾ ಆಂತರ್ಯ ಶೆಟ್ಟಿ. ನಮ್ಮೆಲ್ರಿಗೂ ಗೊತ್ತಿರೋ ರೀತಿ ನಾವು ಅಂದ್ರೆ ಯುವ ಜನತೆ ನಮ್ಮ ಸಮಾಜದ ಭವಿಷ್ಯ. ನಮ್ಮ ಕನಸು ದೊಡ್ಡದು, ನಮ್ಮ ಉತ್ಸಾಹ ಅಪಾರ. ಆದ್ರೆ ಈ ಪಯಣದಲ್ಲಿ ಕೆಲವೊಮ್ಮೆ ಅಜಾಗರೂಕತೆ, ಅನುಭವದ ಕೊರತೆ ಮತ್ತು ತಪ್ಪು ನಿರ್ಧಾರ ನಮ್ಮ ದಾರಿಯನ್ನ ತಪ್ಪಿಸಬಹುದು. ಯುವ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಮಾಡುವಂತಹ ತಪ್ಪು ಯಾವುದು, ಅವುಗಳ ಹಿಂದೆ ಇರುವಂತಹ ಕಾರಣ ಏನು ಮತ್ತು ಮುಖ್ಯವಾಗಿ ಅವುಗಳನ್ನ ಹೇಗೆ ಸರಿಪಡಿಸಬಹುದು? ಈ ಮಹತ್ವದ ವಿಷಯದ ಬಗ್ಗೆ ಬೆಳಕು ಚೆಲ್ಲೋಕೆ ನಮ್ಮೊಂದಿಗಿದ್ದಾರೆ ಗೌರವಾನ್ವಿತ ಪ್ರಾಧ್ಯಾಪಕರು ಡಾಕ್ಟರ್ ರಮಾನಂದ ಎಚ್.ಎಸ್. ಸಂತ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸುಮಾರು 25 ವರ್ಷಗಳಿಗಿಂತ ಹೆಚ್ಚು ಅನುಭವ ಹೊಂದಿದ್ದು, ಸ್ಟೂಡೆಂಟ್ ವೆಲ್ಫೇರ್ನ ಡೀನ್ ಆಗಿ, ಮ್ಯಾಥ್ಸ್ ಡಿಪಾರ್ಟ್ಮೆಂಟ್ನ HOD ಆಗಿ, ಪ್ರಾಧ್ಯಾಪಕರಾಗಿ ತಮ್ಮ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇಂಟರ್ನ್ಯಾಷನಲಿ ಸರ್ಟಿಫೈಡ್ ಇಂಜಿನಿಯರಿಂಗ್ ಎಜುಕೇಟರ್ ಆಗಿ IUCEE ಇದರಿಂದ ಸರ್ಟಿಫಿಕೇಟ್ ಹೊಂದಿದ್ದು, ತಮ್ಮ ವೃತ್ತಿ ಜೀವನದಲ್ಲಿ ಹಲವಾರು ಕೀರ್ತಿಯನ್ನ ತಮ್ಮ ಹೆಗಲೇರಿಸಿಕೊಂಡಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಬನ್ನಿ ಸರ್. ನಮಸ್ತೆ. ನಮಸ್ತೆ ನಮಿತಾ ಆಂತರ್ಯ ಶೆಟ್ಟಿ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಧನ್ಯವಾದಗಳು ಸರ್. ಡೈರೆಕ್ಟ್ ಆಗಿ ಕ್ವಶನ್ಸಿಗೆ ಹೋಗೋಣ. ಮೊದಲ ಕ್ವಶನ್, ಯುವ ಜನತನ ತಮ್ಮ ಕಣ್ಣಲ್ಲಿ ತಾವು ಯಾವ ರೀತಿ ನೋಡ್ತಾ ಇದ್ದೀರಾ? ತಮ್ಮ ಪ್ರಕಾರ ಯುವ ಜನತೆ ಅನ್ನೋದು ಹೇಗೆ ಮುನ್ನುಗ್ತಾ ಇದೆ ಇವಾಗ? ಇದೊಂದು ಮುಖ್ಯವಾದ ಪ್ರಶ್ನೆ. ನಾನು ಸುಮಾರು 2000 ಇಸ್ವಿಯಿಂದನೇ ಈ ಒಂದು ಎಜುಕೇಷನ್ ಅಂದರೆ ಪಾಠ ಮಾಡುವಂಥ ಶಿಕ್ಷಕ ವೃತ್ತಿಯನ್ನು ನಡೆಸ್ಕೊಂಡು ಬಂದಿದ್ದೇನೆ. ಫಸ್ಟ್ 2 ವರ್ಷ ನಾನು ಪೂರ್ಣಪ್ರಜ್ಞಾ ಉಡುಪಿ ಕಾಲೇಜಿನಲ್ಲಿದ್ದೆ. ಆನಂತರ 2002ರಿಂದ ನಾನೊಂದು ಮೊದಲ ಶಿಕ್ಷಕನಾಗಿ ನಮ್ಮ ಸಂತ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೇರಿದ್ದೇನೆ. ಸುಮಾರು 25 ವರ್ಷಗಳ ಸೇವೆಯಲ್ಲಿ ಸಲ್ಲಿಸಿದ್ದೇನೆ. ಶಿಕ್ಷಕನಾಗಿ ನಾನು ಹೇಳೋದೇನು ಅಂತ ಹೇಳಿದರೆ, ಬಹಳಷ್ಟು ಬದಲಾವಣೆಗಳನ್ನು ನಮ್ಮ ಈ ವಿದ್ಯಾರ್ಥಿಗಳಲ್ಲಿ ನಾನು ಕಂಡಿದ್ದೇನೆ. ಉದಾಹರಣೆಗೆ ಹೇಳೋದಿದ್ರೆ, ಸುಮಾರು 2005ರಿಂದ 2010-12 ವಿದ್ಯಾರ್ಥಿಗಳ ಒಂದು ಆ ಮನಸ್ಥಿತಿಯೇ ಬೇರೆ. ಆ ನಂತರ ಅಂದರೆ ಈ ಮೊಬೈಲ್ ಟೆಕ್ನಾಲಜಿ ಏನು ಬಂದಿದೆ, ಅಥವಾ ಈ ಟೆಕ್ನಾಲಜಿಕಲ್ ಯುಗ ಅಂತ ನಾವೇನು ಹೇಳ್ತೇವೆ, ಅದೇನು ಬಂದಿದೆ, ಆಗ ಆಗಿರುವಂತಹ ಬದಲಾವಣೆಗಳೇ ಬೇರೆ. ಒಂದು ಸಣ್ಣ ಇದರಲ್ಲಿ ಹೇಳೋದಿದ್ರೆ, ಆಗ ಮಕ್ಕಳು ನಮ್ಮ ಮಾತನ್ನು ಕೇಳ್ತಿದ್ರು. ನಾವು ಏನು ಹೇಳ್ತೇವೆ ಅದನ್ನು ಅಷ್ಟೊಂದು ಸೀರಿಯಸ್ ಆಗಿ ಅಥವಾ ಅದನ್ನೊಂದು ಇಂಟ್ರೆಸ್ಟ್ ಇಟ್ಕೊಂಡು ಕೇಳಿ ಆ ನಂತರ ನಾವು ಹೇಳಿದ್ದನ್ನು ಮಾಡ್ತಿದ್ರು. ಈಗಿನ ಮಕ್ಕಳಿಗೆ ಎಲ್ಲೋ ಒಂದು ಕಡೆಯಲ್ಲಿ ಆ ಒಂದು ಕುತೂಹಲ ಅನ್ನುವಂಥದ್ದು ಕಾಣಿಸ್ತಾ ಇಲ್ಲ. ಪ್ರಶ್ನೆ ಮಾಡುವಂತಹ ಗುಣ ಹೆಚ್ಚಾಗಿದೆ. ಅದ್ರ ಬಗ್ಗೆ ನನಗೆ ಸಂತೋಷ ಇದೆ. ಆದರೆ ನಾವು ಹೇಳಿದ ಮಾತನ್ನು ಅಷ್ಟೊಂದು ಉಪಯುಕ್ತ ಅಂತ ತಗೊಳ್ಳುವಂತಹ ಒಂದು ಮನಸ್ಥಿತಿ ಕಮ್ಮಿಯಾಗಿದೆ ಅಂತ ನನ್ನ ಅನಿಸಿಕೆ. ಪಾಸಿಟಿವಿಟಿ ಕೂಡ ಇರುತ್ತಲ್ವಾ? ಸೊ ನಿಮಗೆ ಯಾವುದೋ ಒಂದು ಪಾಸಿಟಿವ್ ಕ್ವಾಲಿಟಿ, ಇದೊಂದು ಹೋಪ್ ನಮ್ಗಂತ ಅನ್ನೋದಾದ್ರೆ ಯಾವ ಪಾಸಿಟಿವ್ ಕ್ವಾಲಿಟಿ ಅನ್ನೋದು? ಪಾಸಿಟಿವ್ ಅಂತ ಹೇಳಿದ್ರೆ, ಮಕ್ಕಳಲ್ಲಿ ಬೆಳೀತಿರುವಂತಹ ಒಂದು ಧೈರ್ಯವಾಗಿ ಮಾತನಾಡುವಂಥದ್ದು ಒಂದು ಸಣ್ಣ ಉದಾಹರಣೆ ನಾನು ಹೇಳೋದಿದ್ರೆ, ನಾನು ನನ್ನ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಮಾತು ಹೇಳಿದ್ದೇನೆ. ನೀವು ಒಂದು ತರಗತಿಗೆ ಬರುವುದಿಲ್ಲ ಅಂತಾದರೆ ನೀವು ಅದನ್ನು ನೇರವಾಗಿ ನನಗೆ ವಾಟ್ಸಾಪ್ ಮೂಲಕ ತಿಳಿಸ್ಬೇಕು ಅಂತ ಹೇಳಿ. ಎಷ್ಟರ ಮಟ್ಟಿಗೆ ಮಕ್ಕಳು ಧೈರ್ಯವಾಗಿ ಹೇಳ್ತಾರೆ ಅಂತ ಹೇಳಿದರೆ, ನನಗೆ ಬೆಳಿಗ್ಗೆ ಏಳುವಾಗ ಲೇಟ್ ಆಯಿತು, ಹಾಗಾಗಿ ನಾನು ನಿಮ್ಮ ತರಗತಿಯನ್ನು 9 ಗಂಟೆಯ ತರಗತಿಯನ್ನು ನಾನು ಅಟೆಂಡ್ ಆಗ್ತಾ ಇಲ್ಲ ಅಂತ ಹೇಳಿ ನೇರವಾಗಿ ಮೆಸೇಜ್ ಮೂಲಕ ತಮ್ಮ ಸತ್ಯ ವಿಷಯವನ್ನು ಹೇಳುವಂಥ ಧೈರ್ಯ ಮಕ್ಕಳಿಗಿದೆ. ಬಹುಶಃ ನಾವು ವಿದ್ಯಾರ್ಥಿಗಳಾಗಿದ್ದಾಗ ಈ ಹೇಳುವಂಥ ಮನಸ್ಥಿತಿ ಇರಲಿಲ್ಲ. ಹಾಗಾಗಿ ಇದು ಒಂದು ಒಳ್ಳೆ ಬೆಳವಣಿಗೆ ಅಂತಲೇ ನಾನು ಸ್ವೀಕರಿಸ್ತೇನೆ. ಯಾಕೆಂದರೆ ಸತ್ಯ ಹೇಳುವಂಥದ್ದು ಬಹಳ ಮುಖ್ಯ ಆಗ್ತದೆ. ಯಾವುದಾದ್ರೂ ತುಂಬಾ ಕಾಮನ್ ಮಿಸ್ಟೇಕ್ ಎಲ್ಲರಲ್ಲೂ ಅಬ್ಸರ್ವ್ ಮಾಡೋದು ಅಂತ ಹೇಳಿದರೆ ಯಾವ ಮಿಸ್ಟೇಕ್ ಕಾಮನ್ ಆಗಿದೆ? ಕಾಮನ್ ಆಗಿ ಇರುವಂಥ ಮಿಸ್ಟೇಕ್ ಅಂತ ಹೇಳಿದರೆ ಅಡಿಕ್ಷನ್ ಆಫ್ ದ ಮೊಬೈಲ್. ಅಂದರೆ ಅದು ಹೇಗಾಗಿದೆ ಅಂತ ಹೇಳಿದರೆ, ಆ ವಯಸ್ಸು ಹಾಗೆ ನಾವು ಶಿಕ್ಷಕರಾಗಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳನ್ನು 18-20 ಈ ವಯಸ್ಸಿನಲ್ಲಿ ನಾವು ಕಾಣ್ತೇವೆ. ಆ ಸಂದರ್ಭದಲ್ಲಿ ಮನುಷ್ಯ ಬಹಳ ಹಾತೊರಿತಿರ್ತದೆ. ಮನಸ್ಸು ಏನಾದರೂ ಬೇಕು ಅಂತ ಹೇಳಿ ಮನೋರಂಜನೆ ಕಡೆಗೆ ಹೆಚ್ಚು ಉತ್ಸಾಹದಿಂದ ನೋಡ್ತಿರುವಾಗ ಬೇಕಾದಷ್ಟು ಅದು ಅವರಿಗೆ ನಿಜವಾಗಿ ಅಷ್ಟು ಮನೋರಂಜನೆ ಅಗತ್ಯ ಇಲ್ಲ, ಅಷ್ಟು ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಅದರಲ್ಲಿ ಸಿಗೋದ್ರಿಂದ ಆ ಸಮಯವನ್ನು ಕಳ್ಕೊಳ್ತಾ ಇದ್ದಾರೆ. ಫ್ರೂಟ್ಫುಲ್ ಟೈಮ್ ಅಂತ ಏನು ಹೇಳ್ತೀವಿ, ಒಂದು ಉಪಯುಕ್ತವಾದ ಸಮಯವನ್ನು ಅವರು ಸೋಷಿಯಲ್ ಮೀಡಿಯಾ ಆಗಿರುವಂಥ ಯೂಟ್ಯೂಬ್ ಇರ್ಬೋದು, ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ನಲ್ಲಿ ಅವರು ಸಮಯನ ಕಳ್ಕೊಳ್ತಾ ಇರುವಂಥ ಒಂದು ದೊಡ್ಡ ಮಿಸ್ಟೇಕ್ ಇದೆಯಲ್ಲ, ಇದು ಒಂದು ಸ್ವಲ್ಪ ಆತಂಕಕಾರಿಯಾದಂಥ ವಿಷಯ.
ಸರ್, ಇವಾಗ ನಿಮ್ಮ ಪ್ರಕಾರ ಇವಾಗ 25 ವರ್ಷ ಅಂತ ಹೇಳಿದ್ರೆ ಸುದೀರ್ಘ ಜರ್ನಿ. ಸೊ ಇದರಲ್ಲಿ ಇವಾಗ ನಿಮಗೆ ಮಾರ್ಕ್ಸ್ ಮೇಲೆ ಹೆಚ್ಚಾಗಿ ಫೋಕಸ್ ಮಾಡ್ತಾರೆ ಅಂತ ಅನಿಸ್ತಾ ಇದೆಯಾ, ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆಯಾ? ಸತ್ಯ ಹೇಳಬೇಕು ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳಾಗಿದ್ದಾಗ ನಾವು ಕೂಡ ನಿಮ್ಮನ್ನು ಸೇರಿಸಿ ವಿದ್ಯಾರ್ಥಿ ಸೇರಿ ನೀವು ಯೋಚನೆ ಮಾಡಿದ್ರೆ ಮಾರ್ಕ್ಸ್ ಅಂತ ಹೇಳುವಂಥದ್ದು ಒಂದು ಮುಖ್ಯವೇ ಮಕ್ಕಳಿಗೆ, ನಾವು ಅದು ಎಷ್ಟು ಹೇಳಿದ್ರು ಸಹ. ಆದ್ರೆ ಆ ಒಂದು ಫೋಕಸ್ ಏನಿದೆ ಮಾರ್ಕ್ಸಿಗಾಗಿಯೇ ಎಕ್ಸಾಮ್ ಬರೆಯುವುದು ಅನ್ನೋಂತಹ ಮನಸ್ಥಿತಿ ನಮ್ಗಂತೂ ಇರಲಿಲ್ಲ. ಮಾರ್ಕ್ಸ್ ಬೇಕು, ಎಕ್ಸಾಮ್ ಟೈಮ್ನಲ್ಲಿ ಪ್ರಿಪೇರ್ ಮಾಡ್ತೀವಿ, ಆದರೆ ಸ್ವಲ್ಪ ಆದರೂ ಅದನ್ನ ತಿಳ್ಕೊಳ್ಬೇಕು, ನಮ್ಮ ಶಿಕ್ಷಕರು ಏನು ಹೇಳ್ತಿದ್ದಾರೆ ಅದನ್ನ ಅರ್ಥ ಮಾಡ್ಕೊಳ್ಬೇಕು ಅನ್ನುವಂಥ ಒಂದು ಆ ಧ್ಯೇಯ ಒಳಗಡೆ ಇತ್ತು. ಒಂದು ಲೆಕ್ಕಾಚಾರದ ಹೇಳೋದಿದ್ರೆ ಆಗ ಒಂದು 50-50 ಇತ್ತು. ಅಂದ್ರೆ 50 ಜನ ವಿದ್ಯಾರ್ಥಿಗಳು ಮಾರ್ಕ್ಸಿಗಾಗಿ ಓದಿದ್ರೆ 50 ಜನ ನಿಜವಾಗಿಯೂ ಒಳಗಿನ ಇಂಟ್ರೆಸ್ಟ್ ಇಂದ ಓದೋರು ಅಂತಿದ್ರೆ ಆ ನಂಬರ್ ಕಮ್ಮಿ ಆಗಿದೆ. ನನ್ನ ಪ್ರಕಾರ ಒಂದು 20-80 ಆಗಿರ್ಬೋದು. 80 ಜನ ಬರೀ ಮಾರ್ಕ್ಸಿಗಾಗಿ ಓದ್ತಾರೆ, ಒಂದು 20 ಜನ ವಿದ್ಯಾರ್ಥಿಗಳು ನಿಜವಾಗಿಯೂ ಆ ಸಬ್ಜೆಕ್ಟ್ ಅಲ್ಲಿ, ಆ ವಿಷಯದಲ್ಲಿ ತಮಗೆ ಮುಂದುವರಿಬೇಕು ಅಂತ ಆಸೆಯಿಂದ ಓದ್ತಾ ಇದ್ದಾರೆ ಅಂತ ಹೇಳುವಂತ ನನ್ನ ಒಂದು ಅನಿಸಿಕೆ. ಓಕೆ, ಇವಾಗ ತಪ್ಪಂತ ಏನೋ ಒಂದು ಕೆಲಸ ಮಾಡ್ತೀವಿ, ಆದಷ್ಟು ಬೇಗ ಅದರಲ್ಲಿ ಸಕ್ಸಸ್ ಸಿಗಬೇಕು ಅಂತ ನೊಂದಿರುತ್ತೆ. ಈ ಮನಸ್ಥಿತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದು ಕೂಡ ಅಷ್ಟೇ, ತಾಳ್ಮೆ ಅಂತ ಹೇಳುವಂಥದ್ದು ಬಹಳ ಮುಖ್ಯ ಮನುಷ್ಯನಿಗೆ. ನಮಗೆಲ್ಲ ಏನು ಅಂತ ಹೇಳಿದ್ರೆ, ನಮಗೆ ಗೋಲ್ ಓರಿಯೆಂಟೆಡ್, ನನಗೆ ಒಂದು ಶಿಕ್ಷಕನಾಗಲೇಬೇಕು, ಒಬ್ರು ಡಾಕ್ಟರ್ ಆಗಲೇಬೇಕು ಅಂತ ಈ ಥರದ ಮನಸ್ಥಿತಿಯಲ್ಲಿ ನಾವು ಎಜುಕೇಶನ್ ಪಡೆದವರಲ್ಲ. ಒಂದು ಪಿಯರ್ ಪ್ರೆಷರ್ ಅಂತ ಹೇಳ್ಬೋದು, ನನ್ನ ಸ್ನೇಹಿತ ಏನು ಮಾಡ್ತಿದ್ದಾನೆ ಅದನ್ನು ಮಾಡುವ, ಇವತ್ತೆಲ್ಲ ನಾಳೆ ಒಳ್ಳೆಯದೊಂದು ಕೆಲಸ ಸಿಗ್ಬೋದು ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿ ಹೋದವ್ರು ಬಿಟ್ಟರು ನಾನೊಬ್ಬ ಪ್ರೊಫೆಸರ್ ಆಗಬೇಕು ಅಂತ ಹೇಳಿ ಹೋದಂಥದ್ದಲ್ಲ. ಆದರೆ ಇವತ್ತಿನ ಮಕ್ಕಳಿಗೆ ಅವು ಮಕ್ಕಳ ತಪ್ಪು ನಾವು ಹೇಳಲಿಕ್ಕಾಗೋದಿಲ್ಲ. ಈ ತಾಳ್ಮೆ ಅಂತ ಹೇಳುವಂಥದ್ದು ಬಹಳ ಕಮ್ಮಿ ಆಗಿದೆ. ಅದಕ್ಕೆ ಕಾರಣ ಅವರು ಇಂಜಿನಿಯರಿಂಗ್ ಆಗಲೇಬೇಕು, ಅವರು ನೆಕ್ಸ್ಟ್ ಇಂಜಿನಿಯರಿಂಗ್ ಪಾಸ್ ಆಗೋದಕ್ಕಿಂತ ಮುಂಚೆನೆ, ಅಂದ್ರೆ ಅವರು 8-7ನೇ ಸೆಮಿಸ್ಟರ್ ಇದ್ದಾಗಲೇ ಅವರ ಕೈಯಲ್ಲಿ ಕ್ಯಾಂಪಸ್ ಇಂಟರ್ವ್ಯೂ ಮೂಲಕ ಅವರ ಕೈಯಲ್ಲಿ ಜಾಬ್ ಇರಬೇಕು ಅನ್ನುವಂಥ ಮೆಂಟಾಲಿಟಿಯನ್ನ ನಾವು ಪೋಷಕರೇ ಮಕ್ಕಳಲ್ಲಿ ತುಂಬ್ತಿರೋದ್ರಿಂದ ಅದು ಸ್ವಲ್ಪ ಅವರಿಗೆ ತಾಳ್ಮೆಯನ್ನು ಕಳ್ಕೊಳ್ಳೋ ಹಾಗೆ ಮಾಡಿದೆ ಅಂತ ನನ್ನ ಅನಿಸಿಕೆ. ಇದು ಒಂದು ಕಾರಣ. ಓಕೆ, ಇನ್ನೊಂದು ವಿಷಯ ಬರೋದಾದ್ರೆ, ಇತ್ತೀಚೆಗೆ ಡಿಪ್ರೆಷನ್, ಮೆಂಟಲ್ ಸ್ಟ್ರೆಸ್ ಅನ್ನುವಂತಹ ವರ್ಡ್ ಜಾಸ್ತಿ ಕೇಳಿ ಬರ್ತಾ ಇದೆ. ಸೊ ನಿಮ್ಮ ಪ್ರಕಾರ ಈ ಎಮೋಷನಲ್ ಮೆಂಟಲ್ ಡಿಸ್ಟರ್ಬೆನ್ಸ್ಗೆ ಕಾರಣ ಏನು, ಅಥವಾ ಇದರಿಂದಾಗಿ ಸಾಕಷ್ಟು ಫೇಲ್ಯೂರ್ ನೋಡ್ತಾ ಇದ್ದಾರಾ, ಏನ್ ಕತೆ? ಬಹುಶಃ ಮನಃಶಾಸ್ತ್ರದ ಪ್ರಕಾರ ಇದಕ್ಕೆ ತುಂಬಾ ಕಾರಣಗಳಿದೆ ನಾನು ತಿಳ್ಕೊಂಡಂತೆ. ಯಾಕೆ ಅಂತ ಹೇಳಿದ್ರೆ, ಈ ವಿಜ್ಞಾನ ಬೆಳವಣಿಗೆ ಆದ ಹಾಗೆ ಮನುಷ್ಯನ ಮನಸ್ಥಿತಿ ಕೂಡ ಬೆಳವಣಿಗೆ ಆಗ್ತಾ ಹೋಗ್ಬೇಕಿತ್ತು. ಅಂದ್ರೆ ಬ್ರಾಡ್ ಮೈಂಡೆಡ್ ಅಂತ ಏನ್ ಹೇಳ್ತೀವಿ, ಇದು ಹೀಗಲ್ಲ, ಇದು ಹೀಗಿರ್ತದೆ ಅಂತ ತಿಳುವಳಿಕೆ ಜಾಸ್ತಿ ಆಗುತ್ತೆ. ಬಹುಶಃ ಅದು ಅಷ್ಟರ ಮಟ್ಟಿಗೆ ವಿಜ್ಞಾನ ಬೆಳೆದಷ್ಟು ನಮ್ಮ ಮಾನಸಿಕ ಸ್ಥಿತಿ ಮಕ್ಕಳಲ್ಲಾಗ್ಲಿ ಮನುಷ್ಯರಲ್ಲಾಗ್ಲಿ ಬೆಳೆದೇ ಇರೋದ್ರಿಂದ ಅದೇನಾಗ್ತದೆ ಅಂತ ಹೇಳಿದ್ರೆ, ಎಮೋಷನಲ್ ಫೀಲಿಂಗ್ಸ್ ಏನಿದೆ ಅದು ಅವರಿಗೆ ಮಕ್ಕಳಿಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ. ಇದಕ್ಕೆ ಹಲವಾರು ಕಾರಣ ನಾನು ತಿಳ್ಕೊಂಡಾಗಿದೆ. ನಮ್ಮ ಒಂದು ಹಿಂದಿನ ಜನರೇಷನ್ಗೆ ಹೋದ್ರೆ ಒಂದು ಕೌಟುಂಬಿಕ ವ್ಯವಸ್ಥೆ ಆಗಿತ್ತು. ಅಲ್ಲಿ ಚಿಕ್ಕಪ್ಪ, ದೊಡ್ಡಪ್ಪ, ಅಜ್ಜ, ಅಜ್ಜಿ ಎಲ್ಲ ಇರ್ತಾ ಇದ್ರು. ಆಗೇನಾಗ್ತದೆ ಅಂತ ಹೇಳಿದ್ರೆ, ಒಂದು ಮಾನಸಿಕ ಸಮತೋಲನ, ಅಲ್ಲಿ ಎಲ್ಲಾ ತರದ ಭಾವನೆಗಳನ್ನು ವ್ಯಕ್ತಪಡಿಸುವಂತ ಅವಕಾಶ. ಈಗ ಅಪ್ಪ ಅಮ್ಮನ ಹತ್ರ ನನಗೆ ಹೇಳ್ಕೊಳ್ಬೇಕಾಗದೇ ಇದ್ರೆ ಅಜ್ಜಿ ಹತ್ರ ಹೋಗಿ ಹೇಳ್ಬೋದು, ನನಗೆ ಮಾರ್ಕ್ಸ್ ಸ್ವಲ್ಪ ಕಮ್ಮಿ ಬಂದಿದೆ ಅಜ್ಜಿ, ಅಮ್ಮನಿಗೆ ನಿಧಾನ ತಿಳಿಸು ಅಂತ ಹೇಳಿ. ಅಜ್ಜಿ ಹೇಳುವಂತ ರೀತಿನೇ ಬೇರೆ. ಅದನ್ನು ಯಾವುದೋ ಒಂದು ಸಂದರ್ಭ ಒಳ್ಳೆ ಮಾತು, ಆ ರೀತಿಯಾದಂತಹ ಒಂದು ಭಾವನೆಯನ್ನು ವ್ಯಕ್ತಪಡಿಸಲಿಕ್ಕೆ ಬೇರೆ ಬೇರೆ ಆಯಾಮಗಳಿದ್ದು. ಇವತ್ತಿನ ಮಕ್ಕಳಿಗೆ ಇರುವಂಥದ್ದು ಹೆಚ್ಚಿನ ಕಾಂಟ್ಯಾಕ್ಟ್ ಅಂತ ಹೇಳಿದಿದ್ರೆ ಅಪ್ಪ ಅಮ್ಮ ಮಾತ್ರ. ಅವರು ಕೂಡ ತುಂಬ ಇವತ್ತಿನ, ಅವರು ತಪ್ಪು ಅಂತ ನಾನು ಹೇಳ್ತಿಲ್ಲ, ಆದರೆ ಅವರು ಕೂಡ ಅಪ್ಪನೂ ಕೆಲಸಕ್ಕೆ ಹೋಗ್ತಾರೆ, ಅಮ್ಮನೂ ಕೆಲಸಕ್ಕೆ ಹೋಗ್ತಾರೆ, ಮಕ್ಕಳೊಟ್ಟಿಗೆ ಕಳೆಯುವಂಥ ಸಂದರ್ಭ ಕಮ್ಮಿ ಆಗಿರೋದ್ರಿಂದ ಅದು ಸ್ವಲ್ಪ ಅವರಿಗೆ ತಮ್ಮ ಭಾವನೆಗಳನ್ನು ಹೊರಗೆ ಹಾಕಲಿಕ್ಕೆ ಅವಕಾಶ ಸಿಗದೇ ಇದ್ದು, ಇತ್ತೀಚೆಗೆ ನೀವು ಕೂಡ ಪೇಪರ್ನಲ್ಲೆಲ್ಲ ಓದಿರ್ಬೋದು, ಒಂದು ಸಣ್ಣ ಕಾರಣಕ್ಕೆ ಒಬ್ರು ಮಾಸ್ಟರ್ ಬೈದ್ರು ಅಂತ ಹೇಳಿ ಮೊನ್ನೆ ಒಂದು ಚಿತ್ರದುರ್ಗದ ಹತ್ತಿರ ಮಗು ಆತ್ಮಹತ್ಯೆ ಮಾಡ್ಕೊಂಡಿತ್ತು. ಇಂಥ ಒಂದು ಸಣ್ಣ ಸಣ್ಣ ವಿಷಯಕ್ಕೆ ಅದು ಇವತ್ತಿನ ತಂದೆ ತಾಯಿಗಳ ಒಂದು ನಿರೀಕ್ಷೆ ಎಷ್ಟು ಅಂತ ಹೇಳಿದ್ರೆ, 70-80 ಮಾರ್ಕ್ಸ್ ಸಾಕಾಗೋದಿಲ್ಲ, ಅವನಿಗೆ 90 ಮೇಲೆಯೇ ಬರಬೇಕು ಅನ್ನುವಂತಹ ನಿರೀಕ್ಷೆ, ಅತಿಯಾದ ನಿರೀಕ್ಷೆ ಇರೋದ್ರಿಂದ ಎಲ್ಲೊಂದ್ ಕಡೆ ಅದನ್ನು ನನಗೆ ಆ ನಿರೀಕ್ಷೆ ನನ್ನ ತಂದೆ ತಾಯಿದು ಫುಲ್ಫಿಲ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳಿ ಮಕ್ಕಳು ಮತ್ತೆ ಅದನ್ನು ಹೇಗೆ ಹ್ಯಾಂಡ್ಲ್ ಮಾಡೋದು, ಏನೋ ಒಂದು ತೊಂದರೆ ಆಯಿತು ನನ್ನ ಶಾಲೆಯಲ್ಲಿ, ನನಗೆ ಟೀಚರಿಂದ ಏನೋ ಒಂದು ಮಾನಸಿಕವಾಗಿ ಆಯಿತು, ಅಥವಾ ನನ್ನ ಸ್ನೇಹಿತನಿಂದ ಆಯ್ತು, ಅದನ್ನು ಹೊರಗೆ ಹಾಕ್ಲಿಕ್ಕೆ ಒಂದು ನಾವು ವೇದಿಕೆನೇ ಮಾಡಿಕೊಡದೇ ಇರೋದ್ರಿಂದ ಅವರ ಮನಸ್ಥಿತಿ ಏನಿದೆ ಅದು ಕೆಟ್ಟ ಕೆಲಸಕ್ಕೆ ಪ್ರಚೋದನೆ ನೀಡ್ತಾ ಇದೆ ಅಂತ ನನ್ನ ಒಂದು ಅನಿಸಿಕೆ. ಇವಾಗ ಪೇರೆಂಟ್ಸ್ ಬಗ್ಗೆ ಎಕ್ಸಾಂಪಲ್ ಕೂಡ ಹೇಳಿದ್ರಿ ಸರ್. ಇವಾಗ ನೀವು ಸ್ಟೂಡೆಂಟ್ ವೆಲ್ಫೇರ್ ಡೀನ್ ಕೂಡ ಆಗಿದ್ರಿ. ಈ ಒಂದು ಸಂದರ್ಭದಲ್ಲಿ ಯಾವ್ದಾದ್ರು ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ಪೇರೆಂಟ್ಸ್ ಇಂದಾಗಿ ಮಕ್ಕಳು ಎಫೆಕ್ಟ್ ಆಗಿರುವಂತಹ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ? ಬಹಳಷ್ಟು ಹೇಳ್ಬಹುದು. ನೀವು ಹೇಳಿದಾಗೇನೆ ಪೇರೆಂಟ್ಸ್ ಏನಾಗ್ತದೆ ಅಂತ ಹೇಳಿದ್ರೆ, ಇಬ್ಬರು ಕೂಡ, ನಾನು ಹೆಸರು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ, ಇಬ್ರು ಕೂಡ ಒಳ್ಳೆ ಪ್ರೊಫೆಷನ್, ಅಂದ್ರೆ ಡಾಕ್ಟರ್ ಆಗಿದ್ದಂಥ ತಂದೆ ತಾಯಿಗಳು ಇದ್ದು ಕೂಡ ಮಗ ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇಲ್ಲ ಅಂತ ಹೇಳಿ ಡಾಕ್ಟ್ರೇ ಬಂದು ನನ್ನ ಹತ್ರ ನನಗೆ ಹೀಗೆ ಅನಿಸ್ತಾ ಉಂಟು,
ಅವನ ದುಶ್ಚಟಗಳಿಗೆ ಬಿದ್ದಿದ್ದಾನೆ, ನಿಜವಾಗಿ ನನಗೆ ಗೊತ್ತು. ಆದ್ರೆ ನನಗೆ ಅವನು ದುಶ್ಚಟಕ್ಕೆ ಬಿದ್ದಿದ್ದಾನೆ ಅಂತ ಗೊತ್ತಾದ್ರೆ ಮಗ ಏನ್ ಮಾಡ್ಕೊಳ್ತಾನೆ ಗೊತ್ತಿಲ್ಲ ಅಂತ ಹೇಳಿ ನೀವೇನಾದ್ರೂ ಮಾಡಿ ಇದನ್ನ ಸರಿ ಮಾಡಬಹುದಾ ಅಂತ ಹೇಳಿ ನನ್ನಲ್ಲಿ ಬಂದು ಕೇಳಿದಂಥದ್ದು ಇದೆ. ಡಾಕ್ಟರ್ಗಳು ಅಂತ ಸಂದರ್ಭದಲ್ಲಿ ಅವರನ್ನ ಕರೆದು ಮಾತಾಡಿಸುವಾಗ ನಾನು ಕೂಡ ಅವನಿಗೆ ಪಾಠ ಮಾಡದೇ ಇದ್ದರಿಂದ ಅವನಿಗೆ ಹತ್ತಿರದ ಶಿಕ್ಷಕಿ ಯಾರು ಅದನ್ನ ನೋಡಿ ಅವರ ಮೂಲಕವಾಗಿ ಅದನ್ನು ಕೇಳಿ ನಿಧಾನದಲ್ಲಿ ಅವನ ಬಾಯಿಂದಲೇ ಹೌದು ಅವನಿಗೆ ಯಾವುದೋ ಒಂದು ಅಡಿಕ್ಷನ್ ಪ್ರಾರಂಭ ಆಗಿದೆ ಅನ್ನುವಂಥದ್ದನ್ನ ಹುಡುಕಿ ಆಮೇಲೆ ಅವರನ್ನ ಕೌನ್ಸಿಲರಿಗೆ ಕಳಿಸಿ ಅಲ್ಲಿಂದಾಗಿ ನಿಧಾನದಲ್ಲಿ ಅದನ್ನ ಪರಿಹಾರ ಮಾಡಿರುವಂತಹ ಘಟನೆ ಕೂಡ ನಡೆದಿದೆ. ಅದೊಂದು ಒಂದು ರೀತಿಯಾದಂತಹ ಒಳ್ಳೆಯ ಭಾವನೆ ಅಂತ ಅಂದ್ಕೊಡ್ತು ನನಗೆ. ಯಾಕೆಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯನ್ನ ಆ ಲೆವೆಲ್ಗೆ ಹೋದವ್ರನ್ನ ಮತ್ತೆ ಪುನಃ ಹಿಂದೆ ತರುವಂತದ್ದು ಕಷ್ಟ. ಅಪ್ಪ ಅಮ್ಮನಿಗೆ ಆಗದದ್ದನ್ನ ಒಬ್ಬರು ಶಿಕ್ಷಕರಾಗಿ ಮಾಡಿದಾಗ ಆಗುವಂತ ಧನ್ಯತಾ ಭಾವ ಬೇರೆ. ಹೌದು ಸರ್, ಇವಾಗ ಎಡಿಕ್ಷನ್ ಅನ್ನೋದು ಒಂದು ಎಷ್ಟು ನೆಗೆಟಿವ್ ವೈಬ್ರೇಷನ್ ಕೊಡುತ್ತೋ ಒಂದು ಸ್ಟೂಡೆಂಟ್ ಲೈಫಲ್ಲಿ, ರಿಲೇಶನ್ಶಿಪ್ಸ್ ಕೂಡ ಅಷ್ಟೇ. ಜೆನ್ವಿನ್ ಕನೆಕ್ಷನ್ ಸಿಗುವಂಥದ್ದು ಅಥವಾ ಇತ್ತೀಚೆಗೆ ಜೆನ್ವಿನ್ ಕನೆಕ್ಷನ್ ಹುಡುಕ್ತಾನೆ ಇಲ್ಲ ಅಂತ ಅನ್ಸುತ್ತೆ. ನಾನು ಇವಾಗ ಇದೇ ಜನರೇಷನ್ ಇದ್ರೂ ಕೂಡ ಕೆಲವೊಂದು ಟರ್ಮ್ಸ್ ನಂಗೆ ಗೊತ್ತಿಲ್ಲ, ಸಿಚುವೇಶನ್ಶಿಪ್, ಆ ಶಿಪ್, ಈ ಶಿಪ್ ಅನ್ನೋದು. ಸೊ ನಿಮ್ಮ ಪ್ರಕಾರ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಾನು ಕೂಡ ನೀವು ಹೇಳಿದಾಗೇನೆ ಕೆಲವು ಟರ್ಮ್ಸ್ ಇತ್ತೀಚೆಗೆ ಈಗ ಅದೆಲ್ಲ ಪ್ರಾರಂಭ ಆಗಿರುವಂತದ್ರ ಬಗ್ಗೆ ಕೇಳಿದ್ದೇನೆ. ಒಂದು ಅಂತ ಹೇಳಿದ್ರೆ ಮಕ್ಕಳಿಗೆ ನಾನು ಹೇಳಿದೆಲ್ಲ, ಇದಕ್ಕೆ ನಾವು ತೀರಾ ಮಕ್ಕಳನ್ನೇ ಇವತ್ತಿನ ಯಂಗ್ ಜನರೇಷನ್ ಅನ್ನೇ ದೂರುವುದರಲ್ಲಿ ಅರ್ಥವೇ ಇಲ್ಲ. ನಾವು ಎಲ್ಲಿಂದ ಅಂತ ಹೇಳಿದ್ರೆ ಈ ಕೌಟುಂಬಿಕ ವ್ಯವಸ್ಥೆ ಯಾವಾಗ ಸ್ವಲ್ಪ ಮೇಲೆ ಕೆಳಗಾಗಿದೆ ಅಲ್ಲಿಂದ ಪ್ರತಿ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಏನು ಹೇಳ್ತಾರೆ ಮನುಷ್ಯನ ಮನಸ್ಥಿತಿ ಹೇಗೆ ಅಂತ ಹೇಳಿದ್ರೆ ಒಂದು ಕಂಫರ್ಟ್ ಝೋನ್, ನನ್ನ ಭಾವನೆಯನ್ನ ಹಂಚಿಕೊಳ್ಳಿಕ್ಕೆ ಇನ್ನೊಂದು ವ್ಯಕ್ತಿ ಬೇಕು ಅಂತ ಹೇಳಿ ಹುಡುಕ್ತಾ ಇರ್ತದೆ. ಹಾಗೆ ಹುಡುಕಿದಾಗ ಆಗ ತಕ್ಷಣಕ್ಕೆ ಸಿಕ್ಕುವಂತ ಒಬ್ಬ ವ್ಯಕ್ತಿ ಹತ್ರ ಅದನ್ನು ಹಂಚಿಕೊಂಡು ಅವರು ಮಾಡಿದಂಥ ಒಂದು ಸಣ್ಣ ಸಹಾಯ ಇರ್ಬೋದು, ಅದೇ ದೊಡ್ಡದಾಗಿ ಕಾಣ್ಬೋದು. ಹೀಗೆಲ್ಲ ಆಗಿ ಮತ್ತೆ ಏನಾಗ್ತದೆ ಅಂದರೆ ಅದು ಯಂಗ್ ಬ್ಲಡ್ ಅದರಿಂದ ಕೂಡ ಏನಾಗ್ಬೋದು ಅಂತ ಹೇಳಿದರೆ ಅದೇ ಜೆನ್ವಿನ್ ಕನೆಕ್ಷನ್ ಇಂಪಾರ್ಟೆಂಟ್ ಅಂತ ಅನ್ಸಲ್ವಾ ಸರ್ ನಿಮಗೆ? ಜೆನ್ವಿನ್ ಕನೆಕ್ಷನ್, ಅದು ಕನೆಕ್ಷನ್ ಜೆನ್ವಿನ್ ಅಥವಾ ಅಲ್ವಾ ಅಂತ ಹೇಳುವಂತಹ ಡಿಸಿಷನ್ ಮೇಕಿಂಗ್ ಬ್ರೈನ್ ಆ ವಯಸ್ಸಲ್ಲಿ ಮಕ್ಕಳಿಗೆ ಬೆಳೆದಿರೋದಿಲ್ಲ. ನೋಡುವಾಗ ಅದು ಜೆನ್ವಿನ್ ಅಂತ ಕಾಣಿಸ್ತದೆ ಎದುರುಗಡೆಗೆ, ಹಾಗೆ ಪ್ರಾರಂಭ ಮಾಡ್ತಾರೆ ಸೋಷಿಯಲ್ ಮೀಡಿಯಾಗಳು. ಇನ್ನೊಂದು ಸಣ್ಣ ವಿಷಯ ಹೇಳೋದಿದ್ರೆ, ಈಗ ನಮ್ಮ ಕಾಲದಲ್ಲಿ ವಾಟ್ಸಪ್ ಇರಲಿಲ್ಲ ಅಥವಾ ಮೊಬೈಲ್ ಇರಲಿಲ್ಲ, ಯಾರೊಬ್ಬರೊಟ್ಟಿಗೆ ನಾವು ವರ್ಷಗಟ್ಟಲೆ ಇದ್ದಾಗ ಅವ್ರ ಬಗ್ಗೆ ಸ್ವಲ್ಪ ಹೆಚ್ಚು ಗೊತ್ತಾಗ್ತಿತ್ತು. ಈಗ ಏನಿಸ್ತದೆ ಅಂದ್ರೆ ಸಮಯ ಇದ್ದಾಗೆಲ್ಲ ನಾವು ಮೆಸೇಜ್ ಮಾಡಿಬಿಡ್ಬೋದು, ಸಮಯ ಇದ್ದಾಗೆಲ್ಲ ಅವರಿಗೆ ಪುರುಸೊತ್ತಿದ್ದಾಗ ರಿಪ್ಲೈ ಮಾಡ್ಬೋದು. ಅವರು ಅದರಿಂದ ಏನಾಗ್ತದೆ ಅಂದ್ರೆ ಅದು ಜೆನ್ವಿನ್ ಹೌದಾ ಅಲ್ವಾ, ಅವರು ಭಾವನೆಯಿಂದ ಎದುರುಗಡೆ ನಿಂತು ಮಾತಾಡಿದಾಗ ಮಾತ್ರ ನಿಜವಾದ ಭಾವನೆ ನಮ್ಗೆ ಕಾಣಿಸ್ತದೆ. ಇಲ್ಲಿ ಭಾವನೆ ಕಾಣೋದಿಲ್ಲ, ಅವರ ವರ್ಡಿಂಗ್ಸ್ ಕಾಣಿಸ್ತದೆ. ಆ ವರ್ಡಿಂಗ್ಸ್ ಅವರ ಹೃದಯದಿಂದ ಬಂದಿದ್ದ ಅಂತ ಹೇಳಿದ್ರೆ ನೀವು. ಹಾಗಾಗಿ ಅದನ್ನು ನಂಬಿ ಅದರ ಹಿಂದೆ ಮೋಸ ಹೋದಂತ ವಿದ್ಯಾರ್ಥಿಗಳು ಸುಮಾರಿದ್ದಾರೆ. ಇನ್ನು ಇವಾಗ ನೀವು ಆವಾಗಲೇ ಹೇಳಿದ್ರು ಒಂದು ಪಾಸಿಟಿವ್ ಅಂತ ಹೇಳಿದ್ರೆ ತಕ್ಷಣ ಏನಾದ್ರು ಒಂದು ಕ್ವಶನ್ ಬೇಕಾ ಟಪ್ ಅಂತ ಕೇಳ್ತಾರೆ, ಅವರಿಗೆ ಹಿಂಜರಿಕೆ ಅನ್ನೋದು ಇರಲ್ಲ ಅಂತ. ಅದೇ ರೀತಿ ರೆಸ್ಪಾನ್ಸಿಬಿಲಿಟಿ ತಗೊಳ್ಳುವಂತಹ ಗುಣ ಅಬ್ಸರ್ವ್ ಮಾಡಿದೀರಾ? ಖಂಡಿತ ಇದೆ. ಒಳ್ಳೆ ವಿದ್ಯಾರ್ಥಿಗಳು ನಮ್ಮ ಕಾಲೇಜ್ನಲ್ಲೇ ತುಂಬಾ ಒಳ್ಳೊಳ್ಳೆ ವಿದ್ಯಾರ್ಥಿಗಳನ್ನು ನಾನು ಕಂಡಿದ್ದೇನೆ 25 ವರ್ಷದಲ್ಲಿ. ತುಂಬಾ ಅಂತ ಹೇಳಿದ್ರೆ ಬಹಳ ಹೆಮ್ಮೆ ಆಗ್ತದೆ ಈ ವಿಷಯ ಹೇಳಲಿಕ್ಕೆ. ಅವ್ರು ಹೇಗೆ ಅಂತ ಹೇಳಿದ್ರೆ ನೀವು ಹೇಳಿದಾಗೆ ಈಗ ಬೇಕಾದಷ್ಟು ಟೆಕ್ನಾಲಜಿ ಇರೋದ್ರಿಂದ ಒಂದು ಸಣ್ಣ ನಾವು ಯಾವುದೋ ಒಂದು ಗಣಿತದಲ್ಲಿ ಯಾವುದೋ ಒಂದು ಲೆಕ್ಕ ಹೇಳುವಾಗ ಇದರದ್ದು ನಿಜವಾದ ಅಪ್ಲಿಕೇಶನ್ ಎಲ್ಲಿದೆ, ಎಲ್ಲಿ ಅದನ್ನು ಬಳಸ್ತಾರೆ ಅದನ್ನು ಹೇಳಿ ಅಂತ ಹೇಳಿ ಅದರ ರೂಟಿಗೆ ಹೋಗಿ ಅದರಲ್ಲೇ ಮುಂದುವರೆದು ಅದರಲ್ಲೇನೆ ಅವರು PhD ವರೆಗೆ ಹೋದಂತಹ ಒಂದು ಫಲ್ಗುಣ ಅಂತ ಹೇಳಿ, ಅಂದ್ರೆ ನಾನು ಹೆಸರು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತ ಹೇಳಿದ್ರೆ ನನ್ನ ಹೆಮ್ಮೆಯ ಒಬ್ಬ ಸ್ಟೂಡೆಂಟ್ ಅವನು ಹಾಗೆ ಒಂದು ಚೈನೀಸ್ ರಿಮೈಂಡರ್ ಥಿಯರಮ್ ಅಂತ ಮ್ಯಾಥಮೆಟಿಕ್ಸ್ ನಲ್ಲಿ ಬರ್ತದೆ. ಅದ್ರ ಬಗ್ಗೆ ಒಂದು ದಿವಸ ಸುಮ್ಮನೆ ಕುತೂಹಲದಲ್ಲಿ ಬಂದು ಕೇಳಿದಾಗ ನಾನು ಅವನಿಗೆ ಅದಕ್ಕೆ ಬೇಕಾದಂತ ಮಾಹಿತಿ ಕೊಡ್ತೇನೆ. ಅವನು ನನ್ನೊಟ್ಟಿಗೆ ಕೂತ್ಕೊಂಡು ಅವನು ಕೇವಲ ಮಾಸ್ಟರ್ ಡಿಗ್ರಿ ಮಾಡ್ಲಿಕ್ಕೆ ಎನ್ಸಿಗೆ ಜಾಯಿನ್ ಆದವನು. ಆ ನಂತರ ಮುಂದೆ ಅವನು PhD ಮಾಡ್ತಾನೆ. ಈಗ ಅವನಿಗೆ ಕಂಪ್ನಿಲಿ ಕೆಲಸ ಸಿಗ್ತದೆ. ಅವನು ಆ ಮ್ಯಾಥಮೆಟಿಕ್ಸ್ ಬ್ಯಾಕ್ ಗ್ರೌಂಡ್ ಏನಿದೆ ಅದನ್ನು ಅಷ್ಟು ಸ್ಟ್ರಾಂಗ್ ಮಾಡ್ಕೊಳ್ತಾನೆ. ಅಂದ್ರೆ ಆ ರೀತಿಯಾದಂತಹ ಒಳ್ಳೆ ಬೆಳವಣಿಗೆಗಳು ಕೂಡ ಆಗ್ತಾ ಉಂಟು, ಇಲ್ಲ ಅಂತ ಹೇಳುದಿಲ್ಲ. ಅದಕ್ಕೆ ಬೇಕಾದಂತ ಮಾಹಿತಿ ಅವರಿಗೆ ಬೇಕಾದಷ್ಟು ಸಿಗ್ತದೆ. ಈಗ ನಾನು ಹೇಳಿದ್ದು ಸತ್ಯ ಇರಲೇಬೇಕು. ಒಂದು ಕಾಲ ಇತ್ತು ಏನು ಗುರು ಹೇಳಿದ್ರು ಅದು ವೇದವಾಕ್ಯ ಅಂತ ಹೇಳಿ. ಈಗ ಹಾಗಿಲ್ಲ, ನಾವು ಹೇಳಿದ್ದು ಸರಿಯಾ ತಪ್ಪ ಅಂತ ಹೇಳಿ ಅವರು ಫಿಂಗರ್ ಪ್ರಿಂಟ್ ನಲ್ಲಿ ಚೆಕ್ ಮಾಡಿ ನೋಡಬಹುದು. ನಾವು ಪ್ರತಿ ಕ್ಷಣದಲ್ಲೂ ಕೂಡ ಸತ್ಯನೇ ಹೇಳಬೇಕಾಗ್ತದೆ. ಅದೊಂದು ನಮಗೆ ಇರುವಂತಹ ಬಾಧ್ಯತೆ. ಕರೆಕ್ಟ್ ಸರ್. ಇನ್ನೊಂದು ಇವಾಗ ಇತ್ತೀಚೆಗೆ ಜಾಸ್ತಿ ಎಕ್ಸ್ಟ್ರಾ ಕರಿಕ್ಯುಲರ್ ತುಂಬಾ ಜಾಸ್ತಿ ಆಗ್ತಾ ಇದೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಕ್ಲಾಸ್ ಸ್ಕಿಪ್ ಮಾಡಿ ಕೂಡ ಹೋಗ್ತಾ ಇದೀವಿ. ಹಾಗಂತ ಹೇಳಿ ಎಕ್ಸ್ಟ್ರಾ ಕರಿಕ್ಯುಲರ್ ತಪ್ಪು ಅಂತಾನು ಹೇಳಕ್ಕಾಗಲ್ಲ. ಮುಂದೆ ನಮಗೆ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡುವಂಥದ್ದು ಎಕ್ಸ್ಟ್ರಾ ಕರಿಕ್ಯುಲರ್. ಸೊ ನಿಮ್ ಪ್ರಕಾರ ಎಕ್ಸ್ಟ್ರಾ ಕರಿಕ್ಯುಲರ್ ಹಾಗೂ ನಮ್ಮ ನಾರ್ಮಲ್ ಕ್ಲಾಸ್ ಎಜುಕೇಶನ್ ತೂಕ ಮಾಡೋದಾದ್ರೆ ಅದನ್ನ ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು ಒಬ್ಬ ಸ್ಟೂಡೆಂಟ್ ಆಗಿ? ಇದು ಕೂಡ ಅತ್ಯಂತ ಮುಖ್ಯವಾದ ವಿಷಯ. ಈಗಿನ ಒಂದು ವಿದ್ಯಾರ್ಥಿಗಳ ಮನಸ್ಥಿತಿ ನೋಡುವಾಗ ಅವರು ಸ್ವಲ್ಪ ಸಮಯ ಸಿಕ್ತು ಅಂತ ಹೇಳಿದ್ರೆ ಲೇಜಿಯಾಗಿ
ಬಿದ್ಕೊಳ್ಳೋದು, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ಗೆ ಹೆಚ್ಚಾಗಿ ಒಂದು ಯೋಗ ಆಗಲಿ, ವ್ಯಾಯಾಮ ಆಗಲಿ ಅಥವಾ ಆಟೋಟಗಳಲ್ಲಿ ತೊಡಗಿಸಿಕೊಳ್ಳುವಂಥದ್ದು ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಆದರೆ ಮನುಷ್ಯನ ದೇಹದ ರಚನೆ ಹೇಗಿದೆ ಅಂತ ಹೇಳಿದ್ರೆ ಅದಕ್ಕೆ ನಾವು ಫಿಸಿಕಲ್ ಆಕ್ಟಿವಿಟಿಯನ್ನು ಕೊಡಲೇಬೇಕು. ಹಾಗಾಗಿ ಅವರು ಅದನ್ನ ಸಮತೋಲನ ಮಾಡಲೇಬೇಕು. ನನ್ನ ಒಂದು ಅಭಿಪ್ರಾಯದ ಪ್ರಕಾರ ಬಹುಶಃ ಮಿನಿಮಮ್ 1 ಗಂಟೆ ಕಾಲ ಅವನು ತನ್ನ ಫಿಸಿಕಲ್ ಆಕ್ಟಿವಿಟಿಯನ್ನೇ ಮಾಡಲೇಬೇಕಾಗ್ತದೆ. ಫಿಸಿಕಲ್ ಆಕ್ಟಿವಿಟಿ ಅಂತ ಹೇಳಿದ್ರೆ ಮೊಬೈಲ್ ನಲ್ಲಿ ಗೇಮ್ ಆಡುದಲ್ಲ. ಅವರು ಹೋಗಿ ಸ್ಪೋರ್ಟ್ಸ್ ಗ್ರೌಂಡ್ ಅಲ್ಲಿ ಎಲ್ಲವನ್ನು ಬಿಟ್ಟು, ಯಾವುದು ಮೊಬೈಲ್ ಇರ್ಬೋದು, ಯಾವುದೇ ಎಲೆಕ್ಟ್ರಾನಿಕ್ಸ್ ಬಿಟ್ಟು ಸ್ಪೋರ್ಟ್ಸ್ ಗ್ರೌಂಡ್ ನಲ್ಲಿ ಆಡಬೇಕು. ಇದರಿಂದ ಏನು ಬರ್ತದೆ ಅಂತ ಹೇಳಿದ್ರೆ ಒಂದು ಟೀಮ್, ಒಂದು ಗುಂಪಿನೊಂದಿಗೆ ಹೇಗೆ ಬೆಳಿಬೇಕು, ಯಾವ ರೀತಿಯಲ್ಲಿ ಒಂದು ಸೋಲು ಗೆಲುವನ್ನ ಆಟದಲ್ಲಿ ಕಲಿಸುವಂತದ್ದು ಮುಖ್ಯವಾಗಿ ಅದೇ. ಸೋಲನ್ನು ಹೇಗೆ ನಾವು ಸ್ವೀಕರಿಸಬೇಕು ಅಂತ. ಗೆದ್ದಾಗ ಪ್ರತಿಯೊಬ್ಬರು ಸಹ ನಮ್ಮೊಂದಿಗೆ ಇರ್ತಾರೆ, ಆದರೆ ಸೋತಾಗಲೂ ಕೂಡ ಅದನ್ನು ಹೇಗೆ ನಾನು ಅಕ್ಸೆಪ್ಟ್ ಮಾಡ್ಕೊಳ್ಳಬೇಕು ಅಂತ ಹೇಳಿ ಕಲಿಸುವಂತದ್ದೇ ಆಟೋಟಗಳು. ಹಾಗಾಗಿ ಬಹಳ ಮುಖ್ಯ. ಇವತ್ತಿನ ಮಕ್ಕಳಿಗಾಗಿ ನಾನು ಹೇಳೋದೇನು ಅಂತ ಹೇಳಿದ್ರೆ, ನೀವು 1 ಗಂಟೆ ಕಾಲ ನಿಮ್ಮ ಮೊಬೈಲ್ ಅನ್ನು ಬಿಟ್ಟು ಹೋಗಿ ಗ್ರೌಂಡ್ ಅಲ್ಲಿ ನೀವು ಆಟ ಆಡಿ ಬರಲೇಬೇಕು, ನಿಮ್ಮ ಮೈಯಲ್ಲಿ ಬೆವರು ಇಳಿಲೇಬೇಕು ಅಂತ ಹೇಳುವಂಥದ್ದು ನನ್ನ ಒಂದು ಮಾತು. ಇದು ಆಟಕ್ಕೆ ಸಂಬಂಧಪಟ್ಟಿದ್ದಾಯ್ತು. ಹೆಚ್ಚಿನದಾಗಿ ಇವಾಗ ಕಾಂಪಿಟೇಷನ್ಸ್ ಎಲ್ಲ ಹೋಗ್ಬೇಕಾದ್ರೆ ಕ್ಲಾಸ್ ಎಲ್ಲ ಸ್ಕಿಪ್ ಮಾಡಿ ಹೋಗ್ಬೇಕಾಗತ್ತೆ. ಆವಾಗ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ? ಖಂಡಿತವಾಗಿ ಏನು ಎಕ್ಸ್ಟ್ರಾ ಕರಿಕ್ಯುಲರ್, ಈಗ ಹೆಕಥಾನ್ ಅಂತ ಹೇಳಿ ಬಂದಿದೆ. ಹೆಚ್ಚಿನದ್ದೆಲ್ಲ ಕೋಡಿಂಗ್ ರಿಲೇಟೆಡ್ ಇರ್ಬೋದು ಅಥವಾ ಯಾವುದೋ ಒಂದು ಅಲ್ಲಿಯೇ ಮಾಡಿ ತೋರಿಸುವಂಥದ್ದು. ಇಂಥದ್ದು ಹೆಕಥಾನ್ ನಲ್ಲಿ ಒಂದು ಕಾಂಪಿಟೇಷನ್ಸ್, ಸ್ಪರ್ಧೆಗಳು ತುಂಬಾ ಹೆಚ್ಚಾಗ್ತದೆ. ನನ್ನ ಪ್ರಕಾರ ಇವು ಬಹಳ ಮುಖ್ಯ ಮಕ್ಕಳಿಗೆ. ಅವರು ನಮ್ಗೆ ಅನಿಸ್ಬೋದು ಒಂದು ತರಗತಿಯನ್ನ ಸ್ಕಿಪ್ ಮಾಡಿ ಹೋಗಿದ್ದಾರೆ, ಅದರಿಂದಾಗಿ ಅವರಿಗೆ ತರಗತಿ ಹಾಳಾಗ್ತದೆ ಅಂತ. ಆದ್ರೆ ಅವನಿಗೆ ನಿಜವಾಗಿ ಇಂಟ್ರೆಸ್ಟ್ ಇದ್ರೆ ಆ ತರಗತಿಯ ಮೆಟೀರಿಯಲ್ ಅನ್ನ ಅಥವಾ ಟೀಚರ್ ಅನ್ನ ಯಾವಾಗ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡಬಹುದು. ಆದ್ರೆ ಈ ಹೆಕಥಾನ್ಗಳು ಕಲಿಸುವಂತಹ ಲರ್ನಿಂಗ್ ಇದೆಯಲ್ಲ, ಅದೇ ಬೇರೆ. ಯಾಕೆಂತ ಹೇಳಿದ್ರೆ ಅವರು ಬೇರೆ ಹೋಗ್ಬೇಕು, ಅಲ್ಲಿ ಬೇರೆ ಒಂದು ಇನ್ಸ್ಟಿಟ್ಯೂಷನ್ ಅಲ್ಲಿ ಏನ್ ಬೆಳವಣಿಗೆ ಆಗ್ತಾ ಇದೆ, ನಾನು ಹೇಳಿದ್ದನ್ನ ಬೇರೆಯವರು ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ, ಇದು ನಿಜವಾಗಿ ನಾನೇ ಕಂಡಿಡ್ದಿದ್ರು ಇದು ಒರಿಜಿನಲ್ ಹೌದಾ, ಇಂಥದ್ದೆಲ್ಲ. ಈಗ ಒಂದು ಕೋಡಿಂಗ್ ಅಂತ ಇಟ್ಕೊಳ್ಳೋ, ಅವನೊಂದು ಹೊಸ ಕೋಡ್ ಬರೆದಿರ್ತಾನೆ, ಅವನ ಮನಸ್ಸಲ್ಲಿ ಅದು ನಾನೇ ಮಾಡಿದ್ದು ಅಂತ ಇರ್ಬೋದು. ಆದ್ರೆ ಅಲ್ಲಿ ಹೋಗಿ 100 ಬೇರೆ ಬೇರೆ ಕಾಲೇಜುಗಳ ಒಟ್ಟಿಗೆ ಸ್ಪರ್ಧೆ ನಡೆಸುವಾಗ ಗೊತ್ತಾಗ್ತದೆ ಇದಕ್ಕಿಂತ ದೊಡ್ಡದು ನಡೀತಾ ಉಂಟು ಪ್ರಪಂಚದಲ್ಲಿ ಅಂತ. ಆ ಒಂದು ಏನು ಎಕ್ಸ್ಪೋಜರ್ ಏನಿದೆ ಅದು ಹೆಕಥಾನ್ ಈ ತರದ್ದು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಇಂದ ಬಂದೇ ಬರ್ತದೆ. ಆದ್ರೆ ಅದನ್ನ ಬ್ಯಾಲೆನ್ಸ್ ಮಾಡುವಂತದ್ದು ಇದೆಯಲ್ಲ, ಅದು ಮಕ್ಕಳಲ್ಲಿ ಬಹಳ ಮುಖ್ಯ. ನಾನು ಕ್ಲಾಸನ್ನು ಸ್ಕಿಪ್ ಮಾಡ್ಲಿಕ್ಕೋಸ್ಕರವಾಗಿ ನಾನು ಹೆಕಥಾನಿಗೆ ಹೋಗ್ತಿದ್ದೇನೆ, ಅದು ತಪ್ಪು. ಆದ್ರೆ ಹೆಕಥಾನಿಂದ ನಿಜವಾಗಿ ನನಗೆ ಬೆನಿಫಿಟ್ ಆಗ್ತದೆ, ತರಗತಿಯನ್ನು ನಾನು ಮತ್ತೆ ಕೂಡ ಕ್ಯಾಚ್ ಮಾಡ್ತೇನೆ ಅಂತ ಹೇಳುವಂತ ಮನಸ್ಥಿತಿ ಇದ್ದು, ಅಥವಾ ಅವರು ಪುನಃ ಟೀಚರ್ ಹತ್ರ ಬಂದು ನಿನ್ನೆ ಮಾಡಿದ ಪಾಠ ಇನ್ನೊಮ್ಮೆ ಹೇಳ್ತೀರಾ ಅಂತ ಹೇಳುವಂತ ವಿದ್ಯಾರ್ಥಿಗಳು ಇದ್ದಾರೆ. ಆ ರೀತಿಯ ವಿದ್ಯಾರ್ಥಿಗಳಲ್ಲಿ ನಿಜವಾಗಿ ಕೂಡ ಒಳ್ಳೆಯ ಬೆಳವಣಿಗೆನೆ ಆಗ್ತಾ ಇದೆ. ಇನ್ನು NCC, NSS ನಿಮ್ಗೆ ಗೊತ್ತಿರ್ಬೋದು, ಅದರಲ್ಲಿ ಕೂಡ ಅಷ್ಟೇ. ಅವರು ತುಂಬಾ ತರಗತಿಗಳನ್ನ ಸ್ಕಿಪ್ ಮಾಡಿದ್ರು ಕೂಡ ಕೊನೆಯಲ್ಲಿ ಅವರು ಈ ಶಾಲೆಯ ತರಗತಿಯಲ್ಲಿ ಕುಳಿತ ಮಕ್ಕಳಿಗಿಂತ ಚೆನ್ನಾಗಿ ಮಾಡಿದಂತಹ ಉದಾಹರಣೆಗಳು ಇದೆ. ಕರೆಕ್ಟ್ ಸರ್. ಇವಾಗ ನೀವಾಗ್ಲೇ ಹೇಳಿದ್ರು ಒಂಚೂರು ಬೈದಿದ್ದಕ್ಕೆ ಸುಸೈಡ್ ಮಾಡಿರುವಂತಹ ಎಕ್ಸಾಂಪಲ್ ಕೂಡ ಇದೆ ಅಂತ. ಹಾಗಾದ್ರೆ ಸ್ಟೂಡೆಂಟ್ಸ್ ನ ತಿದ್ದದ್ದು ಕೂಡ ಇಂಪಾರ್ಟೆಂಟ್, ಅದೇ ರೀತಿ ಯಾವ ರೀತಿ ತಿತ್ತೀವಿ ಅನ್ನೋದು ಇಂಪಾರ್ಟೆಂಟ್. ಇದನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ನೀವು? ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ಇದನ್ನ? ಇದು ತಪ್ಪು ಮಾಡದೇ ಇರುವಂತಹ ವ್ಯಕ್ತಿನೇ ಪ್ರಪಂಚದಲ್ಲಿ ಇಲ್ಲ ಅನ್ನೋದ್ರಿಂದ ನಾವು ಶುರು ಮಾಡ್ಬೇಕಾಗ್ತದೆ. ಪ್ರತಿಯೊಂದು ಮಗು ಕೂಡ ಎಡವಿನಿಂದಲೇ ಅದು ನಡೆಯುವುದು ಹೇಗೆ ಅಂತ ಕಲಿಬೇಕಾಗ್ತದೆ. ಪ್ರತಿಯೊಂದು ಕೂಡ ಆ ಒಂದು ಏನಿದೆ ಜಾಗೃತಿ ಏನಿದೆ ಅದನ್ನ ಮಕ್ಕಳಲ್ಲಿ ಮೂಡಿಸಬೇಕಾಗ್ತದೆ. ಅದಕ್ಕೆ ಹಲವಾರು ಉದಾಹರಣೆಗಳನ್ನು ಕೊಡುವುದರ ಮೂಲಕ ನಿಮ್ಗೆ ಗೊತ್ತಿರ್ಬೋದು, ಈಗ ಅಬ್ರಹಾಂ ಲಿಂಕನ್ ಇರ್ಬೋದು, ಅಮೆರಿಕದ ಅಧ್ಯಕ್ಷರಾದ, ಎಷ್ಟು ಸರಿ ಅವರು ಸೋತಿದ್ದಾರೆ, ಎಷ್ಟು ಜನ ಅವರನ್ನು ನೋಡಿ ನಕ್ಕಿದ್ದಾರೆ, ಆದ್ರೆ ಅಂತ ದೊಡ್ಡ ದೇಶದ ಒಂದು ಪ್ರೆಸಿಡೆಂಟ್ ಆಗಿ ಮುಂದುವರೆದ. ಇಂಥದೆಲ್ಲ ಉದಾಹರಣೆಯನ್ನು ಕೊಡುವಾಗ ಅವರಿಗೆ ಹೌದು ತಪ್ಪು ಮಾಡೋದೊಂದು ಇದಲ್ಲ, ಅಥವಾ ಅದರಿಂದಾಗಿ ನಾವು ಅಷ್ಟೆಲ್ಲ ಅದನ್ನ ಸೀರಿಯಸ್ ಆಗಿ ತಗೊಳ್ಬಾರದು ಅನ್ನುವಂತ ಒಂದು ಮನಸ್ಥಿತಿಯನ್ನು ಬೆಳೆಸಲಿಕ್ಕೆ ಸಾಧ್ಯ ಉಂಟು. ಮುಖ್ಯವಾಗಿ ಅವರನ್ನ ಆ ಒಂದು ಏನು ಮೈಂಡ್ ಸೆಟ್ ಇರ್ತದೆ, ನಾನು ದೊಡ್ಡ ತಪ್ಪು ಮಾಡಿದೆ, ನಾನೇ ಪ್ರಪಂಚದಲ್ಲಿ ಫಸ್ಟ್ ತಪ್ಪು ಮಾಡಿದೆ ಅನ್ನುವಂಥದ್ದು ಒಂದು ಮೈಂಡ್ ಸೆಟ್, ಅದರಿಂದ ಹೊರಗೆ ತರಲಿಕ್ಕೆ ನಾವು ಬೇರೆ ಬೇರೆ ರೀತಿಯಾದಂತಹ ಟೆಕ್ನಿಕ್ ಗಳನ್ನು ಬಳಸಬೇಕಾಗ್ತದೆ. ಮುಖ್ಯವಾಗಿ ನಮ್ಗಿರುವಂತಹ ಅನುಭವದ ಮೂಲಕ, ಅಥವಾ ಸತ್ಯ ಹೇಳಬೇಕು ಅಂತ ಹೇಳಿದ್ರೆ ನಾನೇ ಮಾಡಿರುವಂತ ತಪ್ಪೇನಿದೆ ಅದನ್ನ ನೇರವಾಗಿ ಅಂತ ಸಂದರ್ಭದಲ್ಲಿ ಮಕ್ಕಳಿಗೆ ಹೇಳಿದಾಗ ಅದು ಬಹಳ ಹೃದಯಕ್ಕೆ ನಾಟುತ್ತೆ. ಇದು ನಾನು ಮಾತ್ರ, ನನ್ನ ಮಾಸ್ಟರ್ ಕೂಡ ಇಂಥ ತಪ್ಪು ಮಾಡಿಯೇ ಮೇಲೆ ಬಂದದ್ದು, ಹಾಗಾದ್ರಿಂದ ಇದನ್ನ ತಪ್ಪಿಲ್ಲ, ಆದ್ರೆ ಅದನ್ನ ಮುಂದುವರಿಸಿಕೊಂಡು ಹೋಗಬಾರದು ಅನ್ನುವಂತ ಮಾತನ್ನು ಹೇಳಿದಾಗ ಖಂಡಿತವಾಗಿ ತಿದ್ಲಿಕ್ಕೆ ಸಾಧ್ಯ ಉಂಟು. ನನ್ನದೇ ಉದಾಹರಣೆಗಳು ಬೇಕಾದಷ್ಟಿವೆ. ಓಕೆ, ಇವಾಗ ಒಂದು ಪೇರೆಂಟ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಮಾತಾಡೋದಾದ್ರೆ ನೀವು ಪೇರೆಂಟ್ಸ್ಗೆ ಯಾವ ರೀತಿ ಅಡ್ವೈಸ್ ಕೊಡ್ತೀರಾ? ಯಾವ ರೀತಿ ಅವರ ಮಕ್ಕಳನ್ನ ನೋಡ್ಕೋಬೇಕಾಗತ್ತೆ ಅನ್ನೋದು? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಯಾಕೆ ಅಂತ ಹೇಳಿದ್ರೆ ಇವತ್ತಿನ
ಜನರೇಷನ್ ಇದ್ದು ಸಮಸ್ಯೆ ಇರೋದು ಇಲ್ಲಿ. ನಾವು ಪೇರೆಂಟ್ಸ್ ಆಗಿರುವಂಥವ್ರು ಅಂದರೆ ಒಂದು 1950 ಅಥವಾ 80 ಈ ಸಂದರ್ಭದಲ್ಲಿ ಹುಟ್ಟಿದವರೇನಿದ್ದೇವೆ 50ರ ನಂತರ, ನಮಗೆ ಆ ಮೊಬೈಲ್ ಟೆಕ್ನಾಲಜಿ ಒಟ್ಟಿಗೆ ನಾವು ನೋಡಿದ್ದೇವೆ ಬಿಟ್ಟರೆ ನಮಗೆ ಅದನ್ನು ಬಳಸಲಿಕ್ಕೆ ಗೊತ್ತಿಲ್ಲ. ಒಂದು ಸಣ್ಣ ಉದಾಹರಣೆ ಹೇಳೋದಿದ್ರೆ, ಇದೇ ಮೊಬೈಲ್ ಅನ್ನು ನನ್ನ ಹತ್ರ ಈಗ 2 ವರ್ಷದಿಂದ ಅದೇ ಮೊಬೈಲ್ ಇದ್ರು ಇದನ್ನು ನನಗಿಂತ ಚೆನ್ನಾಗಿ ನನ್ನ ಮಗಳು ಆಪರೇಟ್ ಮಾಡ್ತಾಳೆ. 15 ವರ್ಷದ ಮಗಳು ನನಗಿಂತ ಚೆನ್ನಾಗಿ ಆಪರೇಟ್ ಮಾಡ್ತಾಳೆ. ಅದರಲ್ಲಿರುವಂಥ ಸೀಕ್ರೆಟ್ಗಳು ನನಗೆ ಗೊತ್ತಿಲ್ಲ. ಈ ಒಂದು ಗ್ಯಾಪ್ ಏನಿದೆ, ಇದರಿಂದಾಗಿ ನಾವು ಅವರನ್ನು ತಪ್ಪು ತಿಳ್ಕೊಳ್ತಿದ್ದೇವೆ, ಅವರು ಅದನ್ನು ಮಿಸ್ಯೂಸ್ ಮಾಡ್ತಾರೆ ಅಂತ. ಆದರೆ ನಾವು ಕೂಡ ಪ್ರಯತ್ನ ಮಾಡಬೇಕು. ಅದರ ಒಟ್ಟಿಗೆ ಮೊಬೈಲ್ ಟೆಕ್ನಾಲಜಿ ಇರಲಿ ಅಥವಾ ಲ್ಯಾಪ್ಟಾಪ್ ಇರಲಿ, ಯಾವುದೇ AI ಇರ್ಬೋದು, ಈಗ ಕೃತಕ ಬುದ್ಧಿಮತ್ತೆ ಅಂತ ನಿಮ್ಗೆ ಗೊತ್ತಿರ್ಬೋದು, ಅದನ್ನು ಅನಿವಾರ್ಯವಾಗಿ ನಾವು ಪೋಷಕರು ಕಲಿಲೇಬೇಕಾಗ್ತದೆ. ನಮ್ಮ ಮಕ್ಕಳನ್ನು ನಾವು ಸರಿ ಮಾಡಬೇಕಾದ್ರೆ ನಾವು ಅದನ್ನು ಕಲಿಬೇಕು. ಕಲಿತು ಅದೇ ನಿಜವಾಗಿ ಅದರಲ್ಲಿ ಏನು ಬಂತು ಹೇಳು, ಯಾವ ರೀತಿ ಅದನ್ನು ಬಳಸ್ತಿದ್ದೀನಿ ನೀನು ಅಂತಾನೆ ಕೇಳಬೇಕಾಗ್ತದೆ. ಬಿಟ್ಟರೆ ಅದನ್ನ ಬದಿಗಿಡು, ನೀನು ಅದನ್ನು ಮುಟ್ಟಬೇಡ, ಮೊಬೈಲ್ ನಿನಗೆ ಒಳ್ಳೇದಲ್ಲ ಅಂತ ಹೇಳಿ ಬೈಯೋದ್ರಿಂದ ಖಂಡಿತವಾಗಿ ಅವ್ರನ್ನ ಮೇಲೆ ತರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಇವತ್ತಲ್ಲ ನಾಳೆ ಅವರು ಒಂದು ಒಳ್ಳೆ ಕಂಪನಿಗೆ ಸೇರಿದಾಗ ಅವರು ಇದೆಲ್ಲದನ್ನು ಬಳಸಲೇಬೇಕು, ಇಲ್ಲದಿದ್ದರೆ ಅವರು ಹಿಂದೆ ಉಳಿತಾರೆ. ಆ ಹಿನ್ನೆಲೆಯಲ್ಲಿ ನಾವು ನಿಜವಾಗಿ ಪೋಷಕರಾಗಿದ್ದರೆ ನಾವು ಮೊದಲನ್ನು ಕಲಿಲೇಬೇಕು, ಕಲಿಯುವ ಪ್ರಯತ್ನ ಮಾಡಬೇಕು. ಅವರ ಜೊತೆಗೆ ನಾವು ಹೇಗೆ ಮಕ್ಕಳೊಟ್ಟಿಗೆ 2 ಹೆಜ್ಜೆ ನಡಿತೇವೆ ಮೊದಲು, ಹಾಗೆ ಅವರೊಟ್ಟಿಗೆ 2 ಹೆಜ್ಜೆ ನಡಿಬೇಕು. ನಡೆದು ಅದರಲ್ಲಿ ಏನಿದೆ, ಈಗ ಫೇಸ್ಬುಕ್ ನೋಡ್ತೇವೆ, ಸರಿ ಓಕೆ, ಫೇಸ್ಬುಕ್ನಲ್ಲಿ ಏನೆಲ್ಲ ನೀನು ನೋಡಿದೆ ಒಳ್ಳೇದೇನು ಅಂತ. ಆಗ ಮಕ್ಕಳಿಗೆ ನಮ್ಮ ಅಪ್ಪನು ನಮ್ಮೊಂದಿಗೆ ಇದ್ದಾನೆ, ಅಪ್ಪನಿಗೆ ಏನಾದರೂ ಒಂದು ಒಳ್ಳೇದು ಹೇಳಬೇಕು ಅಂತ. ಯಾಕೆ ಕೆಟ್ಟದ್ದು ಮಾಡಿದ್ದನ್ನು ಹೇಳಲಿಕ್ಕೆ ಆಗೋದಿಲ್ಲ. ಅಪ್ಪ ಕೇಳಿದಾಗ ಉತ್ತರ ಹೇಳಲಿಕ್ಕೋಸ್ಕರ ಆದ್ರೆ ಅವರು ಸ್ವಲ್ಪ ಒಳ್ಳೇದು ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆಮೇಲೆ ನಿರ್ಬಂಧ ಹೇರುವಂಥದ್ದು ಪೋಷಕರದ್ದು ಆದ್ಯ ಕರ್ತವ್ಯ. ಒಂದು ನಿರ್ಬಂಧ ಏನು ಅಂತ ಹೇಳಿದ್ರೆ, ನೀನು ಇಷ್ಟೊತ್ತು ಮಾತ್ರ ಟೆಕ್ನಾಲಜಿಯನ್ನು ಇಟ್ಕೊಂಡು ಅಟ್ಲೀಸ್ಟ್ 1 ಗಂಟೆ ಆದ್ರೂ ನೀನು ಮೊಬೈಲ್ ಅನ್ನು ದೂರ ಇಟ್ಟು ಓದು ಪ್ರಯತ್ನ ಮಾಡು, ಇದನ್ನು ಹೇಳ್ಬೋದು. ಇನ್ನೊಂದು, ಕೆಲವು ಕಡೆ ನಾನು ಪೋಷಕರಲ್ಲಿ ಕೇಳಿದ ವಿಷಯ ಏನಂತ ಹೇಳಿದ್ರೆ, ಅವರು ಓದ್ಲಿಕ್ಕೆ ಕುತ್ಕೊಂಡಾಗ ಲ್ಯಾಚ್ ಮಾಡ್ತಾರೆ ಅಥವಾ ರೂಮ್ ಅನ್ನು ಕ್ಲೋಸ್ ಮಾಡ್ಕೊಂಡು ಮಾಡ್ತಾರೆ, ನಮಗೆ ಒಳಗೆ ಹೋಗ್ಲಿಕ್ಕೆ ಪರ್ಮಿಷನ್ ಬಿಡುದು. ಇದು ಬಹಳ ಉತ್ತಮವಾದ ಬೆಳವಣಿಗೆ ಅಲ್ಲ. ಯಾವ ಸಂದರ್ಭದಲ್ಲೂ ಕೂಡ ಮೊಬೈಲ್ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು, ಅದನ್ನ ಸಂಪೂರ್ಣವಾಗಿ ನೋಡ್ಲಿಕ್ಕೆ ನಮಗೆ ಒಂದು ಅವಕಾಶ ಇರಬೇಕು. ಹಾಗಂತೇಳಿ ನಾವು ಪ್ರತಿದಿನ ಅವ್ರ ಮೇಲೆ ಸಸ್ಪೆಕ್ಟ್ ಮಾಡಬೇಕು ಅಂತ ನಾನು ಹೇಳ್ತಿಲ್ಲ. ಆದ್ರೆ ಆ ಬಾಂಧವ್ಯನ ಹಾಗೆ ಬೆಳೆಸ್ಕೊಂಡು ಹೋಗ್ಬೇಕು. ಹೌದು, 16-18 ನಂತರ ಮಕ್ಕಳನ್ನ ನಮ್ಮ ಸ್ನೇಹಿತರಂತಾನೆ ಕಾಣು ಅಂತ ಹೇಳಿದ್ದಾರೆ. ಆ ಸ್ನೇಹಿತರಂತ ಕಾಣ್ಲಿಕ್ಕೆ ಬಹಳ ಕಷ್ಟ ಉಂಟಿಗೆ. ಯಾಕೆಂತ ಹೇಳಿದ್ರೆ ಜನರೇಷನ್ ಗ್ಯಾಪ್ ಆಗಿದೆ. ಅದನ್ನು ಸರಿದೂಗಿಸ್ಕೊಂಡು ಹೋಗ್ಲಿಕ್ಕೆ ನಾವು ಪೋಷಕರಾಗಿ ಬಹಳ ಕಷ್ಟಪಡ್ತಿದ್ದೇವೆ. ಆದ್ರೆ ಅದು ಅನಿವಾರ್ಯ ಆಗಿದೆ. ಇತ್ತೀಚೆಗೆ ಅಂದ್ರೆ ಮಾರ್ಚ್ 12ನೇ ತಾರೀಕಿನ ದಿವಸ ಇಂಡಿಯಾ ಟೈಮ್ಸ್ನಲ್ಲಿ ಒಂದು ಲೇಖನ ಬಂತು, ದ ಡೂ ನಥಿಂಗ್ ಅಂತ ಹೇಳಿ. ಇವತ್ತಿನ ಜನರೇಷನ್ ಅವರು ಸ್ವಲ್ಪ ಲೇಜಿ ಆಗ್ತಿದ್ದಾರೆ, ಯಾವಾಗ ನೋಡಿದ್ರು ಬಿದ್ದುಕೊಂಡು ಮೊಬೈಲ್ನಲ್ಲಿ ನೋಡ್ತಾ ಇರ್ತಾರೆ. ಇದು ಯಾಕೆ ಅನ್ನೋದ್ರ ಬಗ್ಗೆ ಒಂದು ಗಂಭೀರವಾದ ಚಿಂತನೆಯನ್ನ ನಡೆಸಿ ಒಂದು ಲೇಖನ ಬಂತು. ಅವ್ರು ಹೇಳೋದೇನಂತ ಹೇಳಿದ್ರೆ, ಮಕ್ಕಳು ಒಂದು ಕಡೆಯಲ್ಲಿ ತಮ್ಮ ರಿಜೆಕ್ಷನ್ ಏನಿದೆ, ಅಪೋಸಿಷನ್, ನಮಗೆ ಅದು ಇಷ್ಟ ಆಗ್ತಾ ಇಲ್ಲ ಅನ್ನುವಂಥದ್ದನ್ನು ತೋರಿಸ್ಲಿಕ್ಕೋಸ್ಕರ ಅವ್ರು ಹಾಗೆ ಮಾಡ್ತಾ ಇದ್ದಾರೆ ಅಂತ. ಅಲ್ಲಿ ಏನಾಗ್ತಾ ಇದೆ ಅಂದ್ರೆ, ಕಾಂಪಿಟೇಷನ್ ಅಲ್ಲಿ ಈಗ ನಾನು ಮೊದಲೇ ಹೇಳಿದಾಗೆ ಮಕ್ಕಳಿಗೆ ಪೇರೆಂಟ್ಸ್ನವರಿಗೆ ಅವರು ಕೊಡೋ ಸಮಯ ಕಮ್ಮಿ, ಆದರೆ ಮಕ್ಕಳಿಂದ ತುಂಬಾ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದಾರೆ. ಅವ್ರಿಗೆ ನಿಜವಾಗಿ ಒಳಗೇನೆ ಇರುವಂತ ಸೃಜನಶೀಲತೆ ಏನಿದೆ, ಅವನಿಗೆ ಒಂದು ಸ್ಪೋರ್ಟ್ಸ್ ಅಲ್ಲಿ ಇಷ್ಟ ಇರ್ಬೋದು, ಅಥವಾ ಅವನಿಗೊಂದು ಕತೆ ಬರೆಯೋದಲ್ಲಿ ಕೇಳೋದು ಇಂಥದ್ದು ಇಷ್ಟ ಇರ್ಬೋದು, ಅದ್ರ ಬಗ್ಗೆ ಪ್ರಶ್ನೆನೇ ಕೇಳ್ತಾ ಇಲ್ಲ. ನಾವು ಅವ್ರನ್ನೆಲ್ಲ ಒಂದೇ ಕಡೆಯಲ್ಲಿ ಹಣದ ಹಿಂದೆ ಹೋಗುವಂಥದ್ದು, ಅಥವಾ ಯಾವುದೋ ಒಂದು ಇಂಜಿನಿಯರಿಂಗ್ ಡಿಗ್ರಿ ಇರ್ಬೋದು, ಅಥವಾ ಒಂದು ಕಂಪ್ಯೂಟರ್ ಸೈನ್ಸ್ ಕೋರ್ಸ್, ಅದು ಒಳ್ಳೇದು, ಅದನ್ನು ಮಾಡು ಅಂತ ಹೇಳಿ ಅದನ್ನು ಅವ್ರಿಗೆ ಇಷ್ಟ ಇಲ್ಲದಿದ್ರು ದೂಡ್ತಿರೋದ್ರಿಂದ ಅದನ್ನ ರಿಜೆಕ್ಟ್ ಮಾಡ್ಲಿಕ್ಕೋಸ್ಕರ ಆ ರೀತಿ ಲೇಸಿನೆಸ್ ಅನ್ನು ತೋರಿಸ್ತಾ ಇದ್ದಾರೆ ಏನೋ ಅಂತ ಹೇಳುವಂತ ಒಂದು ಮಾತನ್ನು ಹೇಳ್ತಾರೆ. ಇದು ಗಂಭೀರವಾದಂಥ ಚಿಂತನೆ. ಅದಕ್ಕೆ ನಾವು ಅವರ ಪಾಡಿಗೆ ಅವರನ್ನ ಒಳ್ಳೆಯದನ್ನು ಮಾಡ್ಲಿಕ್ಕೆ ಬಿಡ್ಲಿಕ್ಕೆ ಒಂದು ಅವಕಾಶ ನಾವು ಮಕ್ಕಳಿಗೆ ಕೊಡಬೇಕು ಅನ್ನೋಂಥದ್ದು ಬಹಳ ಮುಖ್ಯ ಆಗ್ತದೆ. ಓಕೆ, ಇವಾಗ ಒಂದು ಪೇರೆಂಟ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಮಾತಾಡಿದ್ರಿ ಸರ್. ಇವಾಗ ಎಷ್ಟೋ ಜನ ಯಂಗ್ ಟೀಚರ್ಸ್ ಕೂಡ ನೋಡ್ತಾ ಇರ್ತಾರೆ ಇದೇ ಕಾರ್ಯಕ್ರಮನ. ಆಸ್ ಎ ಯಂಗ್ ಟೀಚರ್ ಅವ್ರು ಏನ್ ಅಡ್ವೈಸ್ ಕೊಡ್ತೀರಾ? ಯಾವ ರೀತಿ ಇರಬೇಕು ಸ್ಟೂಡೆಂಟ್ಸ್ ಜೊತೆಗೆ? ಒಂದು ಫ್ರೆಂಡ್ಲಿನೆಸ್ ಜಾಸ್ತಿ ಇರಬೇಕಾ, ಸ್ಟ್ರಿಕ್ಟ್ ಆಗಿರ್ಬೇಕಾ, ಬ್ಯಾಲೆನ್ಸ್ ಮಾಡ್ಕೊಂಡಿರ್ಬೇಕಾ, ಹೇಗಿರ್ಬೇಕು? ಯಂಗ್ ಟೀಚರ್ಸ್ಗೆ ಕೊಡಬೇಕಾದ ಅಡ್ವೈಸ್ಗಳು ತುಂಬಾ ಇದೆ. ಮೊದಲನೇದಾಗಿ, ಈಗ ನೀವು ತರಗತಿಯಲ್ಲಿ ಕಲಿಸುವಾಗ ಅಟೆನ್ಷನ್ ಸ್ಪ್ಯಾನ್ ಅಂತಿದೆ, ಅಂದ್ರೆ ಗಮನವನ್ನ ಕೇಂದ್ರೀಕರಿಸುವಂತ, ಅದು ಮಕ್ಕಳದು ತುಂಬಾ ಕಡಿಮೆ ಆಗಿದೆ. ಅದನ್ನ ನಾವು ಅರ್ಥ ಮಾಡ್ಕೊಳ್ಳಬೇಕು. ಇದು ತುಂಬಾ ರಿಸರ್ಚ್ ಪೇಪರ್ ನಲ್ಲಿ ಕೂಡ ಅದೇ ಬರ್ತಾ ಉಂಟು. ಮೊದಲೆಲ್ಲ ಗಂಟೆಗಟ್ಟಲೆ ಕುತ್ಕೊಂಡ್ರು ಸಹ ಅವರಿಗೆ ಆ ಗಮನ ಇರ್ತಿತ್ತು. ಈಗ ಅದು 14 ನಿಮಿಷಕ್ಕೆ ಬಂದಿದೆ ಅಂತ ಹೇಳ್ತಾರೆ. 12 ನಿಮಿಷ, 14 ನಿಮಿಷ, ಅಷ್ಟು ಕಮ್ಮಿ ಇದೆ. ಅದಕ್ಕೆ ನೀವು ನೋಡಿರ್ಬೋದು, ಯೂಟ್ಯೂಬಿನ ರೀಲ್ಗಳೆಲ್ಲ 12-14 ನಿಮಿಷ ಮಾತ್ರ ಮ್ಯಾಕ್ಸಿಮಮ್ ಯೂಟ್ಯೂಬ್. ಇದನ್ನು ಯಾಕೆ ಅಂತ ಹೇಳಿದ್ರೆ ಅಟೆನ್ಷನ್ ಸ್ಪ್ಯಾನಿಗೆ ಸರಿಯಾಗಿ ಅವರು ಮಾಡ್ತಾರೆ. ಅದರ ನಂತರ ಯಾರು ಅದನ್ನು ನೋಡೋದಿಲ್ಲ ಅಂತ. ನೀವು ಹೆಚ್ಚು ನೋಡಿರುವಂತದ್ದು ಯಾವ್ದು ಕೇಳಿದ್ರೆ ಅದು 5 ಸೆಕೆಂಡ್ 10 ಸೆಕೆಂಡ್ ಇದ್ದದ್ದು ಮಾತ್ರ. ಅದನ್ನ ಎನ್ಕ್ಯಾಶ್ ಮಾಡಿ ಇದೆಲ್ಲ ಸೋಷಿಯಲ್ ಮೀಡಿಯಾ ಬೆಳೀತಾ ಇದೆ. ಆ ಹಿನ್ನೆಲೆಯಲ್ಲಿ ನಾವು ಪ್ರತಿಯೊಂದು 10 ನಿಮಿಷಕ್ಕೆ
ನಿಮ್ಗೆ ಅದೊಂದು ರೀತಿ ನಾಟಕ ಅಂತ ಅನಿಸ್ಬೋದು, ಆದ್ರೆ ಅದು ಅನಿವಾರ್ಯ ಆಗಿದೆ. 10 ನಿಮಿಷಕ್ಕೆ ನಾವು ಬೇರೆ ಆಕ್ಟಿವಿಟಿಯನ್ನು ಮಾಡ್ತಾ ಇರಬೇಕಾಗ್ತದೆ. ಈಗ ನಾವು ಪಾಠ ಮಾಡುವಾಗ ಕೆಳಗೆ ಬರಬೇಕಾಗ್ತದೆ, ವಿದ್ಯಾರ್ಥಿಗಳ ಜೊತೆಗೆ ನಿಂತು ನೀನು ಏನು ಬರ್ತ್ಕೊಂಡಿದ್ದೀಯ, ಸರಿ ನಾನೀಗೊಂದು ಬೇರೆ ಮಾಡಿಸ್ತೇನೆ ಬರ್ಕೊಳ್ಳುವಂಥದ್ದು, ಅಥವಾ ಅವ್ರ ಹತ್ರ ಅದನ್ನೊಂದು ಆಕ್ಟ್ ಮಾಡಿ ತೋರಿಸುವಂಥದ್ದು, ಹೇಳಿದ್ದನ್ನ ಇಂಥದ್ದನ್ನು ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಹೇಳಿದಾಗ ಗ್ರೂಪ್ ಆಕ್ಟಿವಿಟಿ ಇರ್ಬೋದು, ಅವರಿಗೆ ಮತ್ತೆ ಒಂದು ಪಜಲ್ ಹೇಳುವಂಥದ್ದು ಅಥವಾ ಒಂದು ಸ್ಟೋರಿ, ಒಟ್ಟಿನಲ್ಲಿ ಅವರ ಅಟೆನ್ಷನ್ ಸ್ಪ್ಯಾನ್ ಅನ್ನ ಆದಷ್ಟು ನಾವು ಪುನಃ ವಾಪಸ್ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಹೋಗ್ಬೇಕು. ಬೇರೆ ಬೇರೆ ಆಕ್ಟಿವ್ ಲರ್ನಿಂಗ್ ಟೆಕ್ನಾಲಜಿ ಇತ್ತಿದೆ ನಮಗೆ. ನೀವು ಹೇಳಿದಾಗ ಸರ್ಟಿಫಿಕೇಶನ್ ಅಲ್ಲಿ ಕಲಿಸುವುದೇ ಅದನ್ನ. ಅದು ಆಕ್ಟಿವ್ ಲರ್ನಿಂಗ್ ಟೆಕ್ನಾಲಜಿಯನ್ನು ಬಳಸೋದ್ರಿಂದ ಏನಾಗ್ತದೆ ಅಂದ್ರೆ ಅವರನ್ನು ಪುನಃ ಅಟೆನ್ಷನ್ ಸ್ಪ್ಯಾನ್ ಅನ್ನ ಆದಷ್ಟು ಮೇಲೆ ತರಲಿಕ್ಕೆ ಸಾಧ್ಯ ಉಂಟು. ನಾನು ಪ್ರಯತ್ನ ಮಾಡಿ ನೋಡಿದ್ದೇನೆ, ಆಗ್ತದೆ. ಆ ಮೊದಲಿನ ಟ್ರೆಡಿಷನಲ್ ವೇ, ಮೇಲೆ ನಿಂತುಕೊಂಡು ಪೋಡಿಯಂನಲ್ಲಿ ಮೇಲೆ ನಿಂತುಕೊಂಡು ಪಾಠ ಮಾಡುವಂಥದ್ದು, ಕೆಳಗೆ ಸುಮ್ಮನೆ ಕೇಳುವಂಥದ್ದು ನಮ್ಮ ಕಾಲದಲ್ಲಿ ಅದು ಹೋಗಿದೆ. ಇದು ಯಂಗ್ಸ್ಟರ್ಸ್ಗೆ ನಾನು ಕೊಡುವಂತ ಒಂದು ಇದು. ಇನ್ನೊಂದು ಅಂತ ಹೇಳಿದ್ರೆ, ಮಕ್ಕಳು ನಿಜವಾಗಿ ಮೊಬೈಲ್ ನೋಡ್ತೀರಿ, ಅದು ಮಾಡ್ತೀರಿ ಅಂತ ಹೇಳಿ ಬೈಯುವುದನ್ನು ಬಿಡಲೇಬೇಕು. ಅದನ್ನ ನಾವು ಮಾಡಬೇಕಾದಿಷ್ಟೇ, ನೀವು ಮೊಬೈಲ್ ನೋಡು ತೊಂದರೆ ಇಲ್ಲ, ಅದರಲ್ಲಿ ನಿನ್ಗೆ ರಿಲೇಟೆಡ್. ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಹುಡುಗ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದ್ದಾನೆ, ಮೆಕ್ಯಾನಿಕಲ್ಗೆ ರಿಲೇಟೆಡ್ ಏನಾದ್ರೂ ಇದೆಯಾ, ಆ ಚಾನಲ್ಗೆ ನೀನು ಸಬ್ಸ್ಕ್ರೈಬ್ ಮಾಡು, ಅದರದ್ದು ರಿಲೇಟೆಡ್ ನೋಡು, ನಿನ್ನ ಫುಲ್ ಫೋಕಸ್ ಏನಿದೆ ಅದು ಅದಕ್ಕೆ ಸಂಬಂಧಪಟ್ಟದ್ದೇ ಮಾಡು. ಆಗ ನಾನು ಬೈಲಿಕ್ಕಿಲ್ಲ. ನೀನು ಯಾವಾಗ ಮನೋರಂಜನೆ ಹಿಂದೆ ಬೀಳ್ತಿ ಗಂಟೆಗಟ್ಟಲೆ, ಅದರಿಂದ ನಿನಗೆ ಒಳ್ಳೇದಾಗುದಿಲ್ಲ ಅನ್ನುವಂಥದ್ದು ಹೇಳಿದಾಗ ಬಹುಶಃ ಮಕ್ಕಳು ತಗೊಳ್ತಾರೆ ಅದನ್ನ. ಮನೋರಂಜನೆ ಇರಲಿ ಎಷ್ಟೊತ್ತು, ಅದಕ್ಕೊಂದು ಲಿಮಿಟ್ ಇಟ್ಕೊಂಡು, ಅದು ನಿನಗೆ ಸಂಬಂಧಪಟ್ಟದ್ದೇನಿದೆ ನಿನ್ನ ಫೀಲ್ಡ್ ನಲ್ಲಿ ಅದಕ್ಕೆ ಸಂಬಂಧಪಟ್ಟದನ್ನು ನೋಡು. ಬರೀ ನೋಡುದಷ್ಟೇ ಅಲ್ಲ, ಮಾಡಬೇಕಾಗ್ತದೆ. ಈಗ ಹೊಸ ಹೊಸ ಟೆಕ್ನಾಲಜಿ ಬಂದು ನಿಮ್ಗೆ ಗೊತ್ತಿರ್ಬೋದು, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಅಂತೆಲ್ಲ, ಅದೆಲ್ಲ ಇದಕ್ಕಾಗಿ ಬಂದಿರೋದು. ಅಂದ್ರೆ ಮಕ್ಕಳನ್ನ ಅಟೆನ್ಷನ್ ಏನಿದೆ ಅದನ್ನ ಆದಷ್ಟು ಹೆಚ್ಚು ಮಾಡ್ಲಿಕ್ಕೋಸ್ಕರ ಅವರಿಗೆ ಒಂದು ಕ್ರಿಯೇಟಿವ್ ಆಗಿ ಕೊಡುವಂಥದ್ದು, ಆಕ್ಷನ್ ಓರಿಯೆಂಟೆಡ್ ಲರ್ನಿಂಗ್. ಅದ್ರ ಬಗ್ಗೆ ಈಗ ಹೆಚ್ಚು ಸಂಶೋಧನೆಗಳು ನಡೀತಾ ಇದೆ. ಇದನ್ನು ಮಾಡಿಸಬೇಕು ಅಂತ ಹೇಳುವಂಥದ್ದು ನನ್ನ ಸಂದೇಶ ಯಂಗ್ಸ್ಟರ್ಸ್ಗೆ, ಟೀಚರ್ಗಳಿಗೆ. ಇವಾಗ ಪೇರೆಂಟ್ಸ್ ಆಯ್ತು, ಯಂಗ್ ಟೀಚರ್ಸ್ ಆಯ್ತು, ಇವಾಗ ಎಕ್ಸಾಕ್ಟ್ಲಿ ಯಂಗ್ಸ್ಟರ್ಸ್ಗೆ, ಯುವ ಜನತೆಗೆ ಅಡ್ವೈಸ್ ಕೊಡೋದಾದ್ರೆ ಏನ್ ಹೇಳ್ತೀರಾ? ಯುವ ಜನತೆಗೆ ನಾನು ಹೇಳೋದಿಷ್ಟೇ, ಮಾನವೀಯ ಮೌಲ್ಯಗಳು ಅಂತ ಏನಿದಾವೆ ಅವು ಬಹಳ ಮುಖ್ಯ ಆಗ್ತದೆ. ಈಗ ಒಂದು ಪ್ರೀತಿ, ನಂಬಿಕೆ, ಗೌರವ, ಇಂಥದ್ದೆಲ್ಲ ಈ ಮಾನವೀಯ ಮೌಲ್ಯಗಳನ್ನು ಬೆಳೆಸಿಕೊಂಡು ಅದರೊಟ್ಟಿಗೆ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಪ್ರತಿ ಕ್ಷಣದಲ್ಲೂ ನನ್ನ ಉಪಯೋಗಕ್ಕೆ, ನನ್ನ ಅಭಿವೃದ್ಧಿಗೆ ಹೇಗೆ ಅದು ಕೆಲಸ ಮಾಡಿತು, ಕೇವಲ ಮನೋರಂಜನೆಗಲ್ಲದೆ ಹೇಗೆ ನಾನು ಈ ವಿಜ್ಞಾನ ತಂತ್ರಜ್ಞಾನವನ್ನು ನನ್ನ ಅಭಿವೃದ್ಧಿಗೆ ಬಳಸಿಕೊಳ್ಳಬಹುದು ಅಂತ ಹೇಳಿ ಅವರು ಯೋಚನೆ ಮಾಡಿ ಬಳಸ್ತಾ ಹೋದ್ರೆ ಖಂಡಿತ ಯುವ ಜನತೆಗೆ ನಮಗಿಂತ ಒಳ್ಳೆಯ ಫ್ಯೂಚರ್ ಇದೆ, ಒಳ್ಳೆಯ ಬಾಳು ಬದುಕು ಇದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಇದುವರೆಗೂ ನಿಮ್ಮ ಸ್ಟೂಡೆಂಟ್ಸ್ ಬಗ್ಗೆ, ಎಕ್ಸ್ಪೀರಿಯನ್ಸ್ ಬಗ್ಗೆ, ಇದರ ಬಗ್ಗೆ ಎಲ್ಲ ಮಾತಾಡಿದ್ವಿ. ಯಾವ ರೀತಿ ನೀವು ಯುವ ಜನತೆ ನೋಡ್ತೀರಾ, ಏನ್ ಅಡ್ವೈಸ್ ಕೊಡ್ತೀರಾ, ಏನ್ ಮಿಸ್ಟೇಕ್ ಮಾಡ್ತಾರೆ ಅಂತ. ಇವಾಗ ನಿಮ್ಮ ಬಗ್ಗೆ ಮಾತಾಡೋದಾದ್ರೆ, 25 ವರ್ಷಗಳ ಒಂದು ಸುದೀರ್ಘ ಜರ್ನಿ ಆಸ್ ಅ ಪ್ರೊಫೆಸರ್, ಅದೆಷ್ಟೋ ಸಾವಿರ ಸ್ಟೂಡೆಂಟ್ಸ್ ನ ನೋಡಿರ್ತೀರಾ. ಏನ್ ಅನ್ಸ್ತಾ ಇದೆ ಈ ಮೊಮೆಂಟ್ ಅಲ್ಲಿ ನಿಮಗೆ, ನಿಮ್ಮ ಲೈಫ್ ಬಗ್ಗೆ? ಇಷ್ಟು ಸಾವಿರ ಸ್ಟೂಡೆಂಟ್ಸ್ ನೋಡಿದ ನಂತರ, ಅವ್ರಿಗೆ ಅಷ್ಟು ಪಾಠ ಮಾಡಿದ ನಂತರ, ಎಷ್ಟೋ ಜನರ ತಿದ್ದಿದ ನಂತರ, ನಿಮ್ಮ ಪ್ರೊಫೆಷನ್ ಬಗ್ಗೆ ನಿಮ್ಗಿರುವಂತಹ ಒಂದು ಭಾವನೆ? ಒಂದು ಹೇಳುವುದಾದ್ರೆ ಧನ್ಯತೆ ಭಾವ ಖಂಡಿತ ಇದೆ. ಆದರೆ ಎಲ್ಲೊಂದು ಕಡೆ ಇನ್ನೂ ಸಹ ಸಾಧನೆ ಮಾಡಬೇಕು ಅನ್ನುವಂಥದ್ದು ಇದೆ. ಯಾಕೆಂತ ಹೇಳಿದ್ರೆ ಅದಕ್ಕೆ ಸಾಧನೆಗೆ ಒಂದು ಲಿಮಿಟ್ ಅಂತ ಹೇಳಿ ಇಲ್ಲ. ಹಾಗಾಗಿ ಸಾಧನೆ ಮಾಡಬೇಕು. ಇನ್ನಷ್ಟು ನಾವು ಒಳ್ಳೆಯವರಾಗ್ತಾ ಹೋದಾಗ ನಾವು ಹೇಳಿಕೊಟ್ಟು ಬರುವುದಕ್ಕಿಂತ ನಾವು ನಡೆದು ತೋರಿಸಿದಾಗ ಕಲಿಯುವಂಥದ್ದು ಹೆಚ್ಚು. ಹಾಗಾಗಿ ಶಿಕ್ಷಕನಾಗಿ ನನ್ನ ನಡವಳಿಕೆಯನ್ನು ನಾನು ಇನ್ನೂ ಸರಿ ಮಾಡ್ಕೊಳ್ತಾ ಹೋಗ್ಬೇಕು ಅನ್ನುವಂಥದ್ದೇ ನನ್ನ ಒಂದು ಧ್ಯೇಯ. ಅದಕ್ಕಾಗಿ ನಾನು ಹಗಲಿರುಳು ಪ್ರಯತ್ನ ಮಾಡೋದಾಗ್ತದೆ. ಬಿಟ್ರೆ ನಾನು ಮಾತಾಡಿ ಇನ್ನೊಬ್ಬರನ್ನು ಸರಿ ಮಾಡ್ತೇನೆ ಅಂತ ಹೇಳುವಂಥದ್ದು ಖಂಡಿತ ಸಾಧ್ಯ ಇಲ್ಲ. ನಮ್ಮನ್ನು ನೋಡಿ ಕಲಿಯುವಂಥದ್ದೇ ಇರುವಂಥದ್ದು ಮಕ್ಕಳಲ್ಲಿ. ಹಾಗಾಗಿ ನನ್ನನ್ನು ನಾನು ಸರಿ ಮಾಡಿಕೊಳ್ತಾ ಹೋಗುವಂಥದ್ದು ಈ ಜರ್ನಿ ನಡೀತಾ ಇದೆ, ಇದು ಮುಂದೆ ನಡೆಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇದುವರೆಗೂ ಒಂದು ತುಂಬಾನೇ ಚೆನ್ನಾಗಿ ಒಂದು ಮನಸ್ಸಿಗೆ ನಾಟುವ ರೀತಿಯಲ್ಲಿ ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಇದುವರೆಗೆ ಯುವ ವಿದ್ಯಾರ್ಥಿಗಳು ಮಾಡುವಂತಹ ತಪ್ಪುಗಳು ಹಾಗೂ ಕಲಿಯಬೇಕಾದಂತಹ ಪಾಠಗಳ ಬಗ್ಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ನಮಿತಾ ಆಂತರ್ಯ ಶೆಟ್ಟಿ. ಇದು ಇಂದಿನ ಯುವವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.